ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ತ್ರಿವರ್ಣ ತ್ರಿಕೋನ ಚರ್ಚೆ. ನಮ್ಮ ಇವತ್ತಿನ ಚರ್ಚೆಯಲ್ಲಿ ಇಬ್ಬರು ಗಣ್ಯರು ನಮ್ಮ ಜೊತೆಗೆ ಚರ್ಚೆಗೆ ಇದ್ದಾರೆ. ಎಲ್ ಹನುಮಂತಯ್ಯ ಅವರು ಕಾಂಗ್ರೆಸ್ಸಿನ ಹಿರಿಯ ಮುಖಂಡರು, ರಾಜ್ಯಸಭಾ ಸದಸ್ಯರಾಗಿ ಅಪಾರ ಅನುಭವವನ್ನು ಹೊಂದಿರುವಂತಹವರು. ಅದೇ ರೀತಿ ಬಿಜೆಪಿಯ ರಾಜ್ಯ ಕಾರ್ಯದರ್ಶಿ ಜಗದೀಶ್ ಹಿರೇಮನಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಇಬ್ಬರನ್ನು ಕೂಡ ನಾನು ತ್ರಿವರ್ಣ ನ್ಯೂಸ್ನ ಈ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಸರ್ ನಮಸ್ಕಾರ. ಎಸ್ ಸರ್. ಹನುಮಂತಯ್ಯ ಅವರೇ, ಮೊದಲನೇದಾಗಿ ನಾವು ಜಗದೀಶ್ ಹಿರೇಮನಿ ಅವರಿಗೆ ಒಂದು ಕಂಗ್ರಾಚುಲೇಷನ್ ಹೇಳಬೇಕಾಗತ್ತೆ. ಧನ್ಯವಾದಗಳು. ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ ಅಂದ್ರೆ ನಾವು ಏನಂತೀವಿ, ಭೂಕುಸಿತ ಅಂತೀವಲ್ಲ, ಇದು ನನಗೆ ನೋಡಿದ್ರೆ ಭೂಕುಸಿತಕ್ಕಿಂತ ಹೆಚ್ಚಾಗಿ ಈ ಹಿಮಪಾತ ಆಗುತ್ತೆ ನೋಡಿ ಸರ್ ಕೆಲವು ಸಲ. ಹೌದು ಅವಾಗ ತಪ್ಸ್ಕೊಳ್ಲಿಕ್ಕಾಗಲ್ಲ ಅಲ್ಲಿ ಎದುರುಗಡೆ ಇದ್ದವರಿಗೆ. ನಾವು ಹಿಮಾಲಯದಲ್ಲೆಲ್ಲ ನೋಡ್ತೀವಿ, ಹಂಗಾಗಿದೆ ಇದು ನೋಡಿದ್ರೆ. ಯಾಕಂತ ಹೇಳಿದ್ರೆ 206 ತೋರಿಸ್ತಾ ಇದೆ. ಕನ್ಫರ್ಮ್ ಅಲ್ಲ, ಅದು ಒಂದು 3-4 ಮೇಲೆ ಕೆಳಗೆ ಆಗ್ಬಹುದು. ಹಿಂದೆ ಒಂದ್ಸಲ JDU ಮತ್ತು RJD ಮಿತ್ರಕೂಟ ಇದ್ದಾಗ ಕೂಡ ಹೀಗೆ ಬಹಳ ದೊಡ್ಡ ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ ಬಿಹಾರದಲ್ಲಿ ಆಗಿತ್ತು. ಸೊ ಅದು ಈಗ ಮತ್ತೆ ರಿಪೀಟ್ ಆಗಿದೆ. ಏನ್ ಹೇಳ್ತೀರಿ ಜಗದೀಶ್ ಹಿರೇಮನಿ ಅವರೇ, ಯಾಕೆ ಜನ ಇಷ್ಟೊಂದು ಓಟ್ ಕೊಟ್ಟಿದ್ದಾರೆ ನಿಮ್ಗೆ? ಬಿಹಾರದ ಚುನಾವಣೆಯನ್ನ ಇಡೀ ದೇಶ ಕಾತರದಿಂದ ಕಾಯ್ತಾ ಇತ್ತು. ಏನಾಗತ್ತೆ ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿ ದೇಶದ ಜನ ಇದ್ರು. ಕಳೆದ ಆಡಳಿತದ ಸಂದರ್ಭದಲ್ಲಿ ನಿತೀಶ್ ಕುಮಾರ್ ಅವರು ಅತಿ ಉತ್ತಮವಾಗಿರುವಂತಹ ಆಡಳಿತವನ್ನ ಕೊಟ್ಟಿರುವಂತಹ ಪರಿಣಾಮ ಮತ್ತು ಕೇಂದ್ರದಲ್ಲಿ ಸಮರ್ಥವಾಗಿರುವಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಿಹಾರವನ್ನ ಒಂದು ಸುಂದರ ಸುಮಧುರ ರಾಜ್ಯವನ್ನಾಗಿ ನಿರ್ಮಾಣ ಮಾಡ್ತೀನಿ ಅನ್ನುವಂತಹ ಒಂದು ವ್ಯಾಪಕವಾಗಿರುವಂತಹ ಪ್ರಚಾರಗಳಿರ್ಬೋದು. ಮತ್ತು ಅಲ್ಲಿ ಜನರ ಹಿಂದೆ ನಿತೀಶ್ ಕುಮಾರ್ ಅವ್ರಕ್ಕಿಂತ ಮುಂಚೆ ಆಡಳಿತ ಮಾಡಿರುವಂತ ಏನು ಬಿಹಾರಕ್ಕೆ ಒಂದು ಹೆಸರಿತ್ತು, ಅದು ಒಂದು ರೀತಿಯ ಗುಂಡಾರಾಜ್ ಅನ್ನುವಂಥದನ್ನ ನಾವು ಈ ಕಡೆ ಸೌತ್ ಇಂಡಿಯಾದವರು ನಾವೆಲ್ಲರೂ ಉಲ್ಲೇಖ ಮಾಡುವಂಥದನ್ನು ನಾವು ನೋಡಿದ್ದೇವೆ. ಇವತ್ತು ಗುಂಡಾ ರಾಜ್ಯವನ್ನ ಒಂದು ರಾಮರಾಜ್ಯವನ್ನಾಗಿ ನಿರ್ಮಾಣ ಮಾಡುವಂತಹ ಒಂದು ದಿಕ್ಕಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮ NDA ಈ ಸರ್ಕಾರಗಳು ಕೆಲಸ ಮಾಡಿರುವಂತಹ ಪರಿಣಾಮವಾಗಿ ಯಾವ ಗ್ಯಾರಂಟಿಗಳು ಕಾಂಗ್ರೆಸ್ಸಿನವರು ಬಿಹಾರದ ಜನತೆಗೆ ಕೊಟ್ಟಿದ್ರೋ, ಅದು ಇಡೀ ಜಗತ್ತಿನಲ್ಲಿ ಯಾರು ಕೊಡದೇ ಇರುವಂತಹ ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ರು. ಆ ಗ್ಯಾರಂಟಿಗಳಿಗೆ ಸೊಪ್ಪು ಹಾಕದೆ, ಗ್ಯಾರಂಟಿಗಳಿಗೆ ಬೆಲೆ ಕೊಡದೆ ನಾವು ಬಿಹಾರವನ್ನ ಉಳಿಸ್ಕೋಬೇಕು, ಬಿಹಾರವನ್ನ ಸಂರಕ್ಷಣೆ ಮಾಡಬೇಕು ಅನ್ನುವಂಥದ್ದು ಅದು ಭಾರತೀಯ ಜನತಾ ಪಾರ್ಟಿ ಕೈಯಲ್ಲಿದೆ, ನರೇಂದ್ರ ಮೋದಿ ಅವರ ಕೈಯಲ್ಲಿದೆ ಅನ್ನುವಂಥದ್ದನ್ನ ಬಿಹಾರದ ಜನ ಇವತ್ತು ಈ ಫಲಿತಾಂಶವನ್ನ ಕೊಡೋದ್ರ ಮುಖಾಂತರವಾಗಿ ಒಂದು ಪ್ರಚಂಡ ಬಹುಮತವನ್ನ ಕೊಟ್ಟಿರುವಂತದ್ದು ಬಿಹಾರ ಜನತೆಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎಸ್ ಹನುಮಂತಯ್ಯ ಅವರೇ, 206 ಇನ್ನೊಂದು ಕಡೆಯಿಂದ 30 ಚಿಲ್ಲರೆ ತೋರಿಸ್ತಾ ಇದೆ. ಬಹಳ ಕಡಿಮೆ ಸೀಟ್ಗಳು ಬಂದಿದೆ ಇಂಡಿಯಾ ಒಕ್ಕೂಟಕ್ಕೆ. ಬಹಳ ಕಡಿಮೆ ಅಂತ ಹೇಳಿ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಚುನಾವಣಾ ಪೂರ್ವ ಸಮೀಕ್ಷೆಗಳನ್ನ ಮಾಡಿದಂತಹ ಎಲ್ಲಾ ಚಾನೆಲ್ಗಳು ಒಂದು ಮಾತು ಹೇಳ್ತಾ ಇದ್ವು, NDA ಅಧಿಕಾರಕ್ಕೆ ಬರುತ್ತೆ, 130ರಿಂದ 155 160 ಬರುತ್ತೆ. ಆದ್ರೆ ಅತ್ಯಂತ ಜನಪ್ರಿಯ CM ಕ್ಯಾಂಡಿಡೇಟ್ ಯಾರು ಅಂತ ಹೇಳಿದ್ರೆ ಅದು ತೇಜಸ್ವಿ ಯಾದವ್ ಅಂತ ಎಲ್ಲಾ ಸಮೀಕ್ಷೆಗಳು ಹೇಳ್ತಾ ಇದ್ವು. ಈಗ ನೋಡಿದ್ರೆ ಪರಿಸ್ಥಿತಿ ತೀರಾ ಉಲ್ಟಾಗಿದೆ. ಏನಿರ್ಬೋದು ಕಾರಣ ಇದಕ್ಕೆ? ಮೊದಲಿಗೆ ಬಿಹಾರದಲ್ಲಿ ಏನು ಲ್ಯಾಂಡ್ ಸ್ಲೈಡ್ ಮೆಜಾರಿಟಿಯನ್ನ ಬಿಜೆಪಿ JDU ಸಂಯುಕ್ತ ರಂಗ ಪಡ್ಕೊಂಡಿದೆ, ಇದು ನಮ್ಮೆಲ್ಲರ ನಿರೀಕ್ಷೆಯನ್ನು ಮೀರಿದ್ದು. ಎಕ್ಸಿಟ್ ಪೋಲ್ಗಳ ಸಮೀಕ್ಷೆ ಕೂಡ ಇಷ್ಟು ದೊಡ್ಡ ಪ್ರಮಾಣದ ವಿಕ್ಟರಿ ಆಗ್ತದೆ ಅಂತೇಳಿ ನಿರೀಕ್ಷೆ ಮಾಡಿರಲಿಲ್ಲ. ಈಗ ನಾವು ಏನಾದ್ರೂ ಬೇರೆ ಕಾರಣಗಳನ್ನ ಹುಡುಕೋದಕ್ಕೆ ಹೋದ್ರೆ ಬಿಹಾರದ ಜನತೆಗೆ ಅವಮಾನ ಮಾಡದಂತೆ. ಆದ್ರೆ ಬಿಹಾರದ ಪರಿಸ್ಥಿತಿಯನ್ನ ನೋಡಿದ್ರೆ ಇಷ್ಟು ದೊಡ್ಡ ವಿಕ್ಟರಿಯನ್ನ ಬಿಜೆಪಿ ಮತ್ತು JDU ನಿತೀಶ್ ಕುಮಾರ್ ಮೋದಿ ಅವರ ಜೋಡಿಗೆ ಕೊಡ್ತದೆ ಅನ್ನುವ ನಿರೀಕ್ಷೆ ಇರಲಿಲ್ಲ. ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು RJD ಇನ್ನೇನು ಅಧಿಕಾರಕ್ಕೆ ಬಂದೇ ಬಿಡ್ತು ಅನ್ನುವಷ್ಟರ ಮಟ್ಟಿನ ಸೀಟುಗಳನ್ನು ಪಡ್ಕೊಂಡಿದ್ರು. ಈ ಬಾರಿ ಇಷ್ಟು ಹೀನಾಯವಾದ ಸೋಲನ್ನ ಕಂಡಿದ್ದಾರೆ ಅಂದ್ರೆ ಯಾರಿಗಾದ್ರೂ ಅನೇಕ ರೀತಿಯ ಅನುಮಾನಗಳು ಬರೋದಕ್ಕೆ ಸಾಧ್ಯ ಆಗ್ತದೆ.
ಆದ್ರೆ ನಾನು ಆ ರೀತಿಯ ಅನುಮಾನಗಳಿಗೆ ಈಗ ನಾನು ಆ ರೀತಿಯ ಅನುಮಾನಗಳನ್ನ ಎತ್ತಿ ಪ್ರಶ್ನೆ ಮಾಡೋದಿಲ್ಲ. ಆದ್ರೆ ತೀರಾ ಇತ್ತೀಚೆಗೆ ಚುನಾವಣಾ ಆಯೋಗ ಸುಮಾರು 65 ಲಕ್ಷ ಮತದಾರರನ್ನ ತಮ್ಮ SIR ಮೂಲಕ ತೆಗೆದು ಹಾಕಲಾಯಿತು. ಈ 65 ಲಕ್ಷ ಮತದಾರರು ಯಾರು ಅನ್ನೋದನ್ನ ದಯವಿಟ್ಟು ತಿಳಿಸ್ಬೇಕು ನೀವು ಅಂತೇಳಿ ಸುಪ್ರೀಂ ಕೋರ್ಟ್ ಕೂಡ ಅವ್ರಿಗೆ ನಿರ್ದೇಶನ, ನಮ್ಮ ಎಲೆಕ್ಷನ್ ಕಮಿಷನ್ಗೆ ನಿರ್ದೇಶನ ನೀಡಿತ್ತು. ಎಲೆಕ್ಷನ್ ಕಮಿಷನ್ ಅವರಿಗೆ ಯಾವ ಪಟ್ಟಿಯನ್ನು ಕೊಟ್ಟಿದೆ, ಅವ್ರು ಯಾರು ವೋಟರ್ಸು, ಇಷ್ಟು ಹೀನಾಯವಾದ ಸೋಲು ಪ್ರತಿಪಕ್ಷಗಳಿಗೆ ವಿಶೇಷವಾಗಿ ಬಿಹಾರದಲ್ಲಿ ನಡೀತದೆ ಅಂತ ಅಂದ್ರೆ ಇದು ಆಶ್ಚರ್ಯಕರವಾದದ್ದು ಅಂತ ನನಗೆ ಅನಿಸ್ತಾ ಇದೆ. ಎಸ್ ಜಗದೀಶ್ ಅವರೇ, ಅನುಮಾನ ಸ್ವಲ್ಪ ಎಲ್ರಿಗೂ ಬರೋ ತರಾನೇ ಕಾಣಿಸ್ತದೆ ಈ ರಿಸಲ್ಟ್ ನೋಡಿದಾಗ. ಯಾಕಂತ ಹೇಳಿದ್ರೆ ಇದುವರೆಗೆ ನಾನು ಬಹಳ ಸಲ ಕಾಂಗ್ರೆಸ್ ಗೆಳೆಯರು ಹೇಳ್ತಾ ಇರ್ತಾರೆ, ಏನು ಎಲ್ಲ ಈ ಮತಪೆಟ್ಟಿಗೆನಲ್ಲಿ ಅಪರಾಧ ಆಗಿದೆ, ಮತಯಂತ್ರಗಳಲ್ಲೆಲ್ಲ ದುರ್ಬಳಕೆ ಆಗಿದೆ ಅಂತ ಹೇಳ್ಬಿಟ್ಟು. ನಾನು ಅದನ್ನು ಯಾವತ್ತೂ ನಂಬಿರ್ಲಿಲ್ಲ. ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ, ನೀವು ಗೆದ್ದಾಗ ಆಗಲ್ವಾ, ಹಾಗಿದ್ರೆ ನೀವು ಕರ್ನಾಟಕದಲ್ಲಿ ಗೆದ್ರೆ ಅವಾಗ ಆಗಿಲ್ವಾ, ಇದೆಲ್ಲ ಕೇಳ್ತಾ ಇರ್ತೀನಿ. ಆದ್ರೆ ಇವತ್ತು ನೋಡಿದ್ರೆ ಇಷ್ಟೊಂದು ನಂಬಲಿಕ್ಕೆ ಆಗದಿರುವಂತಹ ರೀತಿನಲ್ಲಿ ಆಗಿದೆಯಲ್ಲ, ಏನಾದ್ರು ಡೌಟ್ ಆಗೋ ಸಾಧ್ಯತೆ ಇದೆಯಲ್ವಾ ಜನರಿಗೆ? ಅಲ್ಲ, ಹನುಮಂತಯ್ಯನವರು ಈಗ ನೀವೇ 155 160 ಬರ್ಬೋದು ಮ್ಯಾಕ್ಸಿಮಮ್ ಅಂತ ಲೆಕ್ಕ ಹಾಕೊಂಡು ಕೂತಿದ್ರಿ, 200 ದಾಟ್ಕೊಂಡು ಹೋಗಿ. ಅದೇ ನಾನ್ ಬರ್ತೀನಿ ಈಗ, ಅದಕ್ಕೆ ಬರ್ತೀನಿ ಈಗ. ಹನುಮಂತಯ್ಯನವರು ಕೇಳಿರುವಂತಹ ಪ್ರಶ್ನೆಗೆ ಉತ್ತರ ಅವರು ಈ ಚುನಾವಣೆ ಫಲಿತಾಂಶದಿಂದ ಸಿಕ್ಕಿದೆ ಅನ್ನುವಂಥದ್ದನ್ನ ನಾನು ಸ್ಪಷ್ಟಪಡಿಸ್ತಾ, ಏನು SIR ಅನ್ನುವಂತಹ ಮತ ಪರಿಷ್ಕರಣೆ ಇಡೀ ದೇಶದಾದ್ಯಂತ ನಡೀತಾ ಇದೆಯೋ ಅದೇ ರೀತಿ ಬಿಹಾರದಲ್ಲಿ ನಡೀತು. ನೋಡಿ, 2000 ಕಳೆದ ಚುನಾವಣೆಯಲ್ಲಿ ಬಿಹಾರದಲ್ಲಿ NDA ಸರ್ಕಾರ ನಾವು ಸ್ಥಾಪನೆ ಮಾಡಿದ್ದೀವಿ. ಆದ್ರೆ ಅವಾಗ ತಗೊಂಡಿರುವಂತ ಸೀಟಿಗೂ ಮತ್ತು ಈಗಿನ ಸೀಟಿಗೂ ತುಂಬಾ ಏನು ವ್ಯತ್ಯಾಸ ಇದೀವಿ ಅಂತೇನಿಲ್ಲ. ಒಂದು 50 ಸೀಟುಗಳಲ್ಲಿ ನಾವು ವ್ಯತ್ಯಾಸ ಇದ್ದೀವಿ. ಸೊ ಇಷ್ಟು ವ್ಯತ್ಯಾಸಗಳು ಬರೋದಕ್ಕೆ, ಹೆಚ್ಚು ಮಾಡೋದಕ್ಕೆ ಕಾರಣ ಏನು ಅಂತಂದ್ರೆ, ಹನುಮಂತಯ್ಯನವರೇ ಹೇಳಿದಾಗೆ SIR ಪರಿಣಾಮವಾಗಿ ಬಿಜೆಪಿಯವರು ಹೆಚ್ಚಿನ ಸ್ಥಾನವನ್ನ ತಗೊಂಡ್ರು ಅನ್ನುವಂಥದ್ದನ್ನ ಅವರೇ ಒಪ್ಕೊಂಡಿದ್ದಾರೆ. ಈ ಒಪ್ಕೊಳ್ಳೋದಕ್ಕೆ ಕಾರಣ ಏನು ಅಂತಂದ್ರೆ, ಇಷ್ಟು ಸೀಟುಗಳು ಜಾಸ್ತಿ ಆಗೋದಕ್ಕೆ ಕಾರಣ ಏನಂದ್ರೆ, ಬಿಹಾರದ ಅಲ್ಲದೆ ಇರ್ತಕ್ಕಂತ ಮತದಾರರು ಏನೋ 13,000 ಮತದಾರರನ್ನ ಚುನಾವಣಾ ಆಯೋಗ ಮತಪಟ್ಟಿಯಿಂದ ತೆಗೆದು ಹಾಕಿದೆಯೋ, ಅವ್ರು ಯಾರು ನಿಜವಾದ ಬಿಹಾರ ಮತದಾರರಾಗಿರ್ಲಿಲ್ಲ. ಅವರು ಬಾಂಗ್ಲಾದೇಶದಿಂದ ಬಂದವರಾಗಿದ್ರು, ಪಾಕಿಸ್ತಾನದಿಂದ ಬಂದವರಾಗಿದ್ರು. ಚುನಾವಣಾ ಆಯೋಗ ಪ್ರಾಮಾಣಿಕವಾಗಿರುವಂತಹ ಕೆಲಸ ಮಾಡಿರುವಂತಹ ಪರಿಣಾಮವಾಗಿ ಅಲ್ಲಿ ನಕಲಿ ಮತದಾರರ ಪಟ್ಟಿಯಿಂದ ಅವ್ರನ್ನ ತೆಗೆದು ಹಾಕುವಂತಹ ಕೆಲಸ ಮಾಡಿರುವಂತಹ ಪರಿಣಾಮವಾಗಿ ಈ 13 ಲಕ್ಷ ಮತದಾರರಲ್ಲಿ ನಾವು ಹಿಂದಿನ ಚುನಾವಣೆಗಳಲ್ಲಿ ಸೋಲ್ತಾ ಇದ್ದಂತ ಸುಮಾರು 50 ರಿಂದ 60 ಕ್ಷೇತ್ರಗಳಲ್ಲಿ 5,000 ರಿಂದ 6,000 ಮತಗಳ ಅಂತರದಿಂದ ನಾವು ಸೋಲ್ತಾ ಇದ್ವಿ. ಇವತ್ತು ಆ SIR ಮೂಲಕ ಯಾವ ನಕಲಿ ಮತದಾರರನ್ನ ಡಿಲೀಟ್ ಮಾಡಿದೀವೋ ಅಷ್ಟು ಕ್ಷೇತ್ರಗಳಲ್ಲಿ ನಮ್ಮ ಮತ ಹೆಚ್ಚಾಗಿ ನಾವು ಆ ಮತಗಳನ್ನ ಯಾವುದು ಬೋಗಸ್ ಓಟ್ಗಳಿತ್ತೋ ಅದು ಕಡಿಮೆ ಆಗಿರುವಂತ ಪರಿಣಾಮವಾಗಿ ನಾವು ಹೆಚ್ಚು ಸೀಟ್ ತಗೊಳ್ಳೋದಕ್ಕೆ ಈ ಒಂದು ಮತ ಪರಿಷ್ಕರಣೆ ಮಾಡಿರುವಂತದ್ದು ನಮ್ಗೆ ಅನುಕೂಲ ಆಗಿದೆ ಅನ್ನುವಂಥದ್ದು. ಈ ಮತ ಪರಿಷ್ಕರಣೆ ಅನ್ನುವಂಥದ್ದು ಏನು ರಾಹುಲ್ ಗಾಂಧಿ ಅವರು ಹೇಳ್ತಾ ಹೋದ್ರು, ವೋಟ್ ಚೋರಿ ಅಂತ. ಎಲ್ಲಿ ವೋಟ್ ಚೋರಿ ಆಗಿದೆ ಅನ್ನುವಂಥದ್ದು ಬಿಹಾರದಲ್ಲಿ ಇವತ್ತು ಬಿಹಾರ ಜನ ತೋರಿಸ್ಕೊಟ್ಟಿದ್ದಾರೆ. ಯಾವ ವೋಟ್ ಚೋರಿ ಆಗಿದೆ ಅನ್ನುವಂಥದ್ದನ್ನ ಇವರು ಸ್ಪಷ್ಟವಾಗಿ ಯಾವುದನ್ನು ಹೇಳ್ದೇನೆ ಸುಮ್ನೆ ಕೈಯಲ್ಲೇ ಪುಸ್ತಕ ಅಲ್ಲಾಡಿಸ್ಕೊಂಡು ಹೇಳೋದ್ರಿಂದ ವೋಟ್ ಚೋರಿ ಆಗಿದೆ ಅನ್ನುವಂಥದ್ದು ಗೊತ್ತಾಗಲ್ಲ. ರಾಹುಲ್ ಗಾಂಧಿ ಅವರು ಎಲ್ಲಿ ವೋಟ್ ಚೋರಿ ಆಗಿದೆ ಅಂತ ಹೋಗಿದಾರೋ ಅಲ್ಲೆಲ್ಲ ಕಡೆನೂ ಸೋಲಿಸಿದ್ದಾರೆ ಅನ್ನುವಂಥದ್ದು ಹನುಮಂತನವರಿಗೂ ಗೊತ್ತಿದೆ. ಇಲ್ಲ ಒಂದ್ ನಿಮಿಷ, ವೋಟ್ ಚೋರಿದ್ದು ಬೇರೆ ಬೇರೆ ಪ್ರಶ್ನೆಗಳಿದೆ, ನಾವು ಅದನ್ನೆಲ್ಲ ಮಿಕ್ಸ್ ಮಾಡೋದು ಬೇಡ. ಈಗ ಬಿಹಾರಕ್ಕೆ ಲಿಮಿಟ್ ಮಾಡೋಣ. ಯಾಕಂತ ಹೇಳಿದ್ರೆ ಮತ್ತೆ ನಾವು ಕರ್ನಾಟಕದ 2 ಕ್ಷೇತ್ರಗಳು ಯಾವುದು ಆಳಂದ್ ಮತ್ತು ಇಲ್ಲಿ ಬಂದಂತಹ ವಿಷಯಗಳನ್ನೆಲ್ಲ ಚರ್ಚೆ ಮಾಡ್ಬೇಕಾಗುತ್ತೆ. ಬಹಳಷ್ಟು ಚರ್ಚೆ ಮಾಡಿದೀವಿ ಅದನ್ನ ಈಗಾಗಲೇ. ಬಟ್ ಅಲ್ಲಿ ಒಂದೇನು ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ ಕೂಡ ಅದನ್ನ ತನಿಖೆ ಮಾಡಿ ನಿಮ್ಮ ಏನು ಚುನಾವಣಾ ಆಯೋಗದ ಕ್ರಮಗಳನ್ನ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿತ್ತು. ನೀವೇನು 47 ಲಕ್ಷ ಜನ ಮತದಾರರ ಹೆಸರನ್ನ ನೀವು ತೆಗೆದಿದ್ದೀರಿ, ನೀವು ಅವರಿಗೆ ಅವಾಗ ಏನಾಯ್ತು, ಫಸ್ಟ್ ಗೆ ಇವರು ತೆಗೆದಾಗ 47 ಲಕ್ಷ ಅಲ್ಲಿ ಆಧಾರ್ ಕಾರ್ಡ್ ಕೂಡ ಪರಿಗಣನೆಗೆ ತಗೊಂಡಿರ್ಲಿಲ್ಲ.
ಆಮೇಲೆ ರಿವಿಷನ್ ಮಾಡುವಾಗ ಸುಮಾರು 14 ಲಕ್ಷ ಮತದಾರರ ಸೇರ್ಪಡೆ ಆಗಿದೆ ಅಂತ ಹೇಳ್ಬಿಟ್ಟು ಇಲೆಕ್ಷನ್ ಕಮಿಷನ್ ಪತ್ರಿಕಾ ಪ್ರಕಟಣೆ ಕೊಟ್ಟಿತ್ತು. 47 ಲಕ್ಷ ತೆಗೆದಿದೀವಿ, ಅದರಲ್ಲಿ 14 ಲಕ್ಷ ಸೇರ್ಪಡೆ ಆಗಿದೆ ಅಂತ ಹೇಳ್ಬಿಟ್ಟು, ಅಂದ್ರೆ ಆಧಾರ್ ಕಾರ್ಡ್ ಅನ್ನ ಕೂಡ ಮತ್ತೆ ಆಧಾರವಾಗಿ ಪರಿಗಣಿಸಿತ್ತು ಅಂತ ಹೇಳ್ಬಿಟ್ಟು. ಅಲ್ಲಿ RJD ನಾಯಕರು ಅವಾಗ ಹೇಳ್ತಾ ಇದ್ದಿದ್ದು ಏನು ಅಂತ ಹೇಳಿದ್ರೆ, ಏನ್ ತೆಗೆದುಹಾಕಿದ್ದಾರೆ ಅದು ಪೂರ್ತಿಯಾಗಿ ಅದನ್ನ ಮತ್ತೆ ಸೇರಿಸ್ಕೊಂಡಿಲ್ಲ, ಆ ಪ್ರೊಸೆಸ್ ಸರಿಯಾಗಿ ಆಗಿಲ್ಲ ಅಂತ ಹೇಳಿ. ಅದು ಎನಿಹೌ ಸುಪ್ರೀಂ ಕೋರ್ಟ್ ಅಲ್ಲಿ ಅದು ಇನ್ನೂ ನಡೀತಾ ಇದೆ ಅದು. ಯಾಕಂತೇಳಿದ್ರೆ ಸುಪ್ರೀಂ ಕೋರ್ಟ್ ಹೇಳಿದೆ ನನ್ನ ಸೂಪರ್ವೈಸರಿನಲ್ಲೇ SIR ನಡಿಬೇಕು ಅಂತ ಹೇಳಿ ಹೇಳಿದೆ. ಇನ್ನೀಗ ಮುಂದೆ 2ನೇ ಹಂತದಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ ವಿಸ್ತರಿಸ್ತಾ ಇದೆ ಅದು. ಈಗ ಕರ್ನಾಟಕ ಇಲ್ಲ ಆ ಲಿಸ್ಟ್ ಅಲ್ಲಿ, ಕೇರಳ ಇದೆ. ಕೇರಳದಲ್ಲಿ ಈಗ SIR ಸ್ಟಾರ್ಟ್ ಆಗುತ್ತೆ ಇನ್ನೀಗ. ಅದು ಒಂದು ಪಾಯಿಂಟ್. 2ನೇ ಪಾಯಿಂಟ್, ಈ ವಿಜಯಕ್ಕೆ ನಮಗೆ ಅನಿಸ್ತಾ ಇರೋದೇನು ಅಂತ ಹೇಳಿದ್ರೆ, ಈ ಇಲೆಕ್ಷನ್ ಅನೌನ್ಸ್ ಆಗೋದಕ್ಕೆ 10 ದಿನ ಮುಂಚೆ JDU ಮತ್ತು BJP ಸರ್ಕಾರ ಎಲ್ಲ ಮಹಿಳೆಯರ ಖಾತೆಗೆ ತಲಾ 10,000 ರೂಪಾಯಿ ದುಡ್ಡು ಹಾಕ್ತು, ನೇರ ವರ್ಗಾವಣೆ. ನೀವು ಏನಾದರೂ ಸಹೋದ್ಯೋಗ ಮಾಡಿ ಅಂತ ಹೇಳ್ಬಿಟ್ಟು. ಸಾಮಾನ್ಯವಾಗಿ ಸರ್ಕಾರ ಉದ್ಯೋಗ ಸೃಷ್ಟಿಗೆ ಮಾಡುವಾಗ ಅದಕ್ಕೆ ಸಂಬಂಧಿಸಿದಂತ ಪ್ಲಾನ್ ಇಟ್ಕೊಂಡು ಮಾಡ್ತದೆ. ಮೊದಲು ಅರ್ಜಿ ತಗೊಳ್ತದೆ, ಅದನ್ನೆಲ್ಲ ಪರಿಶೀಲಿಸ್ತದೆ, ಎಲ್ಲ ಮಾಡ್ತದೆ, ಆಮೇಲೆ ದುಡ್ಡು ಸ್ಯಾಂಕ್ಷನ್ ಮಾಡ್ತದೆ. ಎಲ್ಲ ಸರ್ಕಾರಗಳು ಮಾಡಿದೆ, ಸಹೋದ್ಯೋಗ ಸ್ಕೀಮ್ಗಳು ಎಲ್ಲ ರಾಜ್ಯದ ಸರ್ಕಾರಗಳಲ್ಲೂ ಇದೆ. ಆದ್ರೆ ಇಲ್ಲಿ ನೇರವಾಗಿ ಇಲೆಕ್ಷನ್ ಬರೋದಕ್ಕಿಂತ 10 ದಿನ ಮುಂಚೆ ಎಲ್ಲಾ ಮಹಿಳೆಯರಿಗೆ ಸುಮಾರು 1 ಕೋಟಿ 1.23 ಕೋಟಿ ಅಂತ ಅವರ ಸಮಾರಂಭದಲ್ಲಿ ಹೇಳಿದ್ರು. ಇಷ್ಟು ಮಹಿಳೆಯರಿಗೆ ನೇರವಾಗಿ 10,000 ರೂಪಾಯಿ ಹೋದದ್ದರಿಂದ ಅದು ಈ ಚುನಾವಣೆಯ ಮೇಲೆ ಪರಿಣಾಮ ಬೀರಿದೆ. ಮಹಿಳೆಯರು ದೊಡ್ಡ ಸಂಖ್ಯೆಯಲ್ಲಿ ವೋಟ್ ಹಾಕಿದ್ದಾರೆ ಅನ್ನುವಂಥದ್ದು ಒಂದು ವಿಷಯ ಕೇಳಿ ಬರ್ತಾ ಇದೆ. ಏನ್ ಹೇಳ್ತೀರಿ ನೀವು ಇದಕ್ಕೆ? ಯಾರಿಗೆ? ನಾನಾ? ನಿಮಗೆ ಕೇಳ್ತಾ ಇದ್ದೀನಿ. ನೋಡಿ, ನಮ್ಮ ಪಾರ್ಲಿಮೆಂಟ್ ಏನ್ ಲೋಕಸಭಾ ಚುನಾವಣೆ ಬಂತು, ಕರ್ನಾಟಕ ರಾಜ್ಯದಲ್ಲಿನೂ ಕೂಡ ಲೋಕಸಭಾ ಚುನಾವಣೆ ಇತ್ತು. ಕರ್ನಾಟಕ ರಾಜ್ಯ ಸರ್ಕಾರ ಏನು ಗ್ಯಾರಂಟಿಗಳನ್ನು ಕೊಟ್ಟಿತ್ತು, ಆ ಗ್ಯಾರಂಟಿಗಳನ್ನ ಯಾವ್ಯಾವ ಗ್ಯಾರಂಟಿಗಳನ್ನ ಕೊಡಬೇಕಾಗಿತ್ತು, ಅದು ಮಹಿಳೆಯರಿಗೆ ಪ್ರತಿ ತಿಂಗಳು 3,000 ಕೊಡ್ತೀವಿ ಅನ್ನುವಂಥದ್ದು ಏನು ಘೋಷಣೆ ಮಾಡಿದ್ರು. ಚುನಾವಣೆ ಇನ್ನೇನು 10 ದಿವಸ 15 ದಿವಸ ಇದೆ ಅನ್ನುವಂತಹ ಸಂದರ್ಭದಲ್ಲೇನೆ ರಾಜ್ಯ ಸರ್ಕಾರ 3 ತಿಂಗಳದು ಒಟ್ಟಿಗೆನೆ ಅವ್ರು ಎಲ್ರಿಗೂ ಅಕೌಂಟಿಗೆ ಹಾಕಿರುವಂತದ್ದು ನಮ್ಗೆ ಉದಾಹರಣೆ ಇದೆ. ರಾಜ್ಯ ಸರ್ಕಾರ ಮಾಡಿದೆ. ಅವ್ರಿಗೆ ತಿಂಗಳ ಹಾಕ್ಬೋದಾಗಿತ್ತು, ಅಥವಾ ಚುನಾವಣೆ ಮುಗಿದ ನಂತರ ಹಾಕ್ಬೇಕಾಗಿತ್ತು. ಅಂದ್ರೆ ಯಾವ್ದಾದ್ರು ಒಂದು ಯೋಜನೆಯನ್ನ ಘೋಷಣೆ ಮಾಡಿದ್ರೆ ಆ ಯೋಜನೆಯನ್ನ ಅನುಷ್ಠಾನ ಮಾಡುವಂತದ್ದು ಅದು ರಾಜ್ಯ ಸರ್ಕಾರದ್ದು ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರದ ಆಗಿರ್ಬೋದು. ಆ ಯೋಜನೆಗಳಲ್ಲಿರುವಂತದನ್ನ ಅಲ್ಲಿಯ ಮಹಿಳೆಯರಿಗೆ ಅವಶ್ಯಕತೆ ಇರುವಂತಹ ಸಂದರ್ಭದಲ್ಲಿ ಅದನ್ನು ಕೊಟ್ಟಿರುವಂತದ್ದು ಬಿಟ್ರೆ, ಯಾವುದೇ ರೀತಿಯ ಚುನಾವಣೆ ಆಸೆ ಆಕಾಂಕ್ಷೆಗಳನ್ನ ತೋರ್ಸೋದಕ್ಕೋಸ್ಕರವಾಗಿ ನಾವು ಮಾಡಿರುವಂತದಲ್ಲ. ಅವತ್ತು ನಾವೇನು ಘೋಷಣೆ ಮಾಡಿದ್ವೋ ಅದನ್ನ ಮಹಿಳೆಯರಿಗೆ ಕೊಡಬೇಕು ಅನ್ನುವಂಥದ್ದನ್ನ, ಅದನ್ನು ಕೊಡುವಂತ ಕೆಲಸವನ್ನ ನಾವು ಮಾಡಿದ್ದೇವೆ. ಎಸ್ ಹನುಮಂತ ಅವರೇ, ಇದು ಈಗ ಒಂದು ಹೊಸ ಪ್ಯಾಟರ್ನ್ ಏನಾದ್ರು ಶುರುವಾಗ್ತಾ ಇದೆಯಾ ಎಲ್ಲ ರಾಜ್ಯಗಳಲ್ಲಿ? ನೀವು ನೋಡಿದ್ರೆ ನಾನು ಜನರ ಖಾತೆಗೆ ನೇರವಾಗಿ ಹಣ ವರ್ಗಾವಣೆ ಮಾಡತಕ್ಕಂಥದ್ದ ವಿರೋಧಿ ಅಲ್ಲ. ರಾಜ್ಯ ಸರ್ಕಾರದ ಬಜೆಟ್ ಅನುಕೂಲಕರವಾಗಿದ್ದು ಜನರಿಗೆ ಹಣ ಕೊಡೋದ್ರಿಂದ ಅವರ ಕೊಳ್ಳುವ ಶಕ್ತಿ ಜಾಸ್ತಿ ಆಗ್ತದೆ, ಆರ್ಥಿಕ ಬೆಳವಣಿಗೆ ಆಗೋದಕ್ಕೆ ದಾರಿ ಆಗ್ತದೆ, ಮನಿ ಸರ್ಕ್ಯುಲೇಷನ್ ಇನ್ ದಿ ಮಾರ್ಕೆಟ್ ಜಾಸ್ತಿ ಆಗ್ತದೆ. ಇದರಲ್ಲೇನು ತಪ್ಪನ್ನ ನಾನು ಹುಡ್ಕೋದಿಲ್ಲ. ಆದರೆ ಚುನಾವಣೆ ಸಂದರ್ಭದಲ್ಲಿ ನೀವು 10,000 ರೂಪಾಯಿಗಳನ್ನ ಏಕಾಏಕಿ ಎಲ್ಲ ಮಹಿಳೆಯರಿಗೆ, ಅವರು ಬಡವರಿರ್ಲಿ ಶ್ರೀಮಂತರಿರ್ಲಿ ಎಲ್ರಿಗೂ ಕೊಡ್ತಕ್ಕಂಥ ಕೆಲಸ ಒಂದ್ ರೀತಿ ಈ ಮತ ಪಡೆಯೋದಕ್ಕೆ ಕೊಡ್ತಕ್ಕಂಥ ಬಕ್ಷೀಸಿನ ತರ ಕಾಣಿಸ್ತಾ ಇದೆ. ಇದು ಯಾವುದೇ ಪಾರ್ಟಿ ಮಾಡ್ಲಿ, ಆ ಬಕ್ಷೀಸನ್ನ ಈ ರೀತಿ ಕೊಡ್ತಕ್ಕಂಥದ್ದು ಮತ ಹಾಕುವವರ ಮೇಲೆ ಪರಿಣಾಮ ಬೀರ್ತದೆ ಅನ್ನೋದ್ರಲ್ಲಿ ಯಾವ ಅನುಮಾನ ಇಲ್ಲ. ಅದು ಯಾವ ಪಕ್ಷ ಆದ್ರೂ ಆಗ್ಲಿ, ಯಾವ ಸರ್ಕಾರ ಆದ್ರೂ ಆಗ್ಲಿ. ಹೀಗೆ ಮಾಡೋದು ಹೋಗ್ಲಿ. ಪ್ರತಿ ತಿಂಗಳು 10,000 ಕೊಡ್ತೇವೆ ಅಂತ ಏನಾದ್ರೂ ಘೋಷಣೆ ಮಾಡಿದೆಯಾ ಸರ್ಕಾರ? ಹಾಗೆ ಸಾಧ್ಯವೇ? ಸಾಧ್ಯ ಇಲ್ಲ. ಪ್ರತಿ ತಿಂಗಳು 2,000, 1,500, 2,500 ಕೊಡ್ಬಹುದೇನೋ. ಆದ್ರೆ ಒಟ್ಟಿಗೆ 10,000 ಚುನಾವಣೆ ಸಂದರ್ಭಕ್ಕೆ ಒಂದು ತಿಂಗಳದ್ದು ಅಥವಾ ಒಂದು ವರ್ಷದ್ದು ಪೂರ್ತಿ ಹಾಕೋ ಕೆಲಸ ಇದೆಯಲ್ಲ, ಇದು ಬ್ಯಾಡ್ ಪ್ರಾಕ್ಟೀಸ್ ಇನ್ ಡೆಮಾಕ್ರಸಿ ಅಂತ ಅನಿಸ್ತದ ನನಗೆ, ಯಾರಾದ್ರೂ ಮಾಡಿ. ಸೊ ಇದರ ಪ್ರಭಾವ ಆಗಿದೆ ಮತದಾನದ ಮೇಲೆ. ಮಹಿಳೆಯರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲ, ಮಹಿಳೆಯರು ದೊಡ್ಡ ಸಂಖ್ಯೆಯಲ್ಲಿ ಇದ್ರು. ಇದನ್ನ ತುಂಬಾ ಚುನಾವಣಾ ಪೂರ್ವ ಸಮೀಕ್ಷೆಗಳು ಹೇಳಿದ್ವು. ನಿತೀಶ್ ಕುಮಾರ್ ಅವರು 10,000 ರೂಪಾಯಿಗಳನ್ನ ಒಟ್ಟಿಗೆ ಪ್ರತಿ ಮಹಿಳೆಯ ಖಾತೆಗೆ ನೇರವಾಗಿ ಹಾಕಿದ್ದಾರೆ ಕಾರಣದಿಂದ ದೊಡ್ಡ ಪ್ರಮಾಣದ ಮಹಿಳೆಯರು ನಿತೀಶ್ ಕುಮಾರ್ ಅವರಿಗೆ ವೋಟ್ ಹಾಕ್ತಾರೆ ಅನ್ನೋ ಮಾತನ್ನ ಅನೇಕ ಸಮೀಕ್ಷೆಗಳು ಹೇಳಿದ್ವು. ನನಗೆ ಅನಿಸ್ತದೆ ಅದರ ಪ್ರಭಾವ ದೊಡ್ಡ ಪ್ರಮಾಣದಲ್ಲಾಗಿದೆ. ಇಲ್ಲದೆ ಹೋದ್ರೆ ಇಡೀ ಚುನಾವಣೆ
ಒನ್ ಸೈಡ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನನ್ನ ಪ್ರಕಾರ ದ ಹೋಲ್ ಎಲೆಕ್ಷನ್ ಒನ್ ಸೈಡೆಡ್ ಆಗಿದೆ, ಏಕಪಕ್ಷೀಯವಾಗಿ ಆಗಿದೆ. ವಿರೋಧ ಪಕ್ಷ ಇದೆ ಎನ್ನುವ ರೆಕಗ್ನಿಷನ್ ಕೂಡ ಇಲ್ಲದೆ ಇರುವ ಪರಿಸ್ಥಿತಿ ಬಂದಿದೆ. ಇದು ಡೆಮಾಕ್ರಸಿಯ ದೃಷ್ಟಿಯಿಂದ ಬಹಳ ಒಳ್ಳೆ ಬೆಳವಣಿಗೆ ಅಲ್ಲ. ಈಗ ಜಗದೀಶ್ ನೋಡಿ, ಅವರೇ, ಈಗ ಆ, ಅದೇ ಹನುಮಂತರಾಯನವರು ಹೇಳಿದ ಹಾಗೆ ಆಯಾ ರಾಜ್ಯದ ಆ ಮತದಾರರಿಗೆ ಏನೋ ಅವರು ಮಾತನ್ನ ಕೊಟ್ಟಿದ್ದಾರೋ ಆ ಮಾತನ್ನು ಉಳಿಸ್ಕೊಳ್ಳುವಂತ ಕೆಲಸವನ್ನ ಆ ಚುನಾವಣೆಯಲ್ಲಿ ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ಆದ್ರೆ ಅದು ಒಂದೇ ಕಾರಣಕ್ಕೋಸ್ಕರವಾಗಿ ನಾವು ಗೆದ್ದೀವಿ ಅಂತ ನಾನು ಹೇಳೋದಿಲ್ಲ. ಅದು ಒಂದು ಕಾರಣ ಇರ್ಬೋದು. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಬಿಹಾರವನ್ನ ಬದಲಾವಣೆ ಮಾಡುವಂತ ಸಾಮರ್ಥ್ಯ ಒಬ್ಬ ನಾಯಕ ಅಂತಂದ್ರೆ ಅದು ನಿತೀಶ್ ಕುಮಾರ್ ಅನ್ನುವಂಥದ್ದನ್ನು ಬಿಹಾರದ ಜನತೆ ಒಪ್ಕೊಂಡ್ ಬಿಟ್ಟಿದ್ರು. ಅವ್ರ ಜೊತೆಗೆ ಸರಿಯಾದ ರೀತಿಯ ಅವರನ್ನ ಕೈಗೆ ಹಿಡಿದು ಕೇಂದ್ರದ ಯೋಜನೆಗಳನ್ನ ಅನುಷ್ಠಾನ ಮಾಡುವಂತ ನರೇಂದ್ರ ಮೋದಿ ಅವರು ಇವ್ರ ಜೊತೆಗಿದ್ರೆ ಡಬಲ್ ಇಂಜನ್ ಸರ್ಕಾರವನ್ನ ನಾವು ಮತ್ತೆ ಬಿಹಾರದಲ್ಲಿ ಒಂದು ಅಭಿವೃದ್ಧಿಯನ್ನ ನೋಡೋದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನ ಅಲ್ಲಿಯ ಜನ ತೀರ್ಮಾನ ಮಾಡಿ ಇವತ್ತು ನಮಗೆ ಹೆಚ್ಚಿನ ಬಹುಮತ ಅಂದ್ರೆ ಪ್ರಚಂಡವಾಗಿರುವಂತಹ ಬಹುಮತವನ್ನ ಕೊಟ್ಟಿದ್ದಾರೆ. ಬಿಟ್ರೆ ನಾವು ಹಾಕಿರುವಂತಹ ಮಹಿಳೆಯರಿಗೆ ಹಾಕಿರುವಂತಹ ಹಣ ಒಂದೇ ಕಾರಣ ಅಲ್ಲ ಅಂತ ನಾನು ಹೇಳ್ತೇನೆ. ಅಲ್ಲ, ನನ್ನ ಪ್ರಶ್ನೆ ಇರೋದೇನು ಅಂತ ಹೇಳಿದ್ರೆ, ಇದು ನಿಮ್ಮನ್ನ ಅಂತ ಹೇಳಿ ಹೇಳೋದಲ್ಲ ನಾನು. ರಾಜಕೀಯ ಪಕ್ಷಗಳು ಈಗ ನಾಳೆ ಕರ್ನಾಟಕದ ಅಸೆಂಬ್ಲಿ ಚುನಾವಣೆ ಬರುತ್ತೆ. ಸಿದ್ದರಾಮಯ್ಯ ಅವರು ಕೂಡ ಮತ್ತೆ ಇನ್ನೊಂದು 10,000 ಇದೇ ತರ ಬಿಹಾರ ತರನೇ ನಾವು ಕೊಟ್ಬಿಡೋಣ ಎಲೆಕ್ಷನ್ ಗಿಂತ ಒಂದು ದಿನ ಮುಂಚೆ ಅಂತ ಹೇಳಿ ಒಂದು ಈಗ ಆಲ್ರೆಡಿ ಅವರು ಕೊಟ್ಟಿದ್ದಾರೆ. ಪಾರ್ಲಿಮೆಂಟ್ ಎಲೆಕ್ಷನ್ ಮುಂಚೆ ಒಂದು ವಾರ ಮುಂಚೆ ಅವ್ರು ಹಾಕಿರೋದು ಹೀಗೆ ಮಾಡಿರೋದು. ಇದೇನು ಮುಂದೇನ್ ಮಾಡ್ಬೇಕಂತೇನಿಲ್ಲ, ಈಗ ಆಲ್ರೆಡಿ ಮಾಡಿದ್ದಾರೆ. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಒಟ್ಟಿಗೆ 3 ತಿಂಗಳ ಹಣವನ್ನ ಒಟ್ಟಿಗೆ ಹಾಕಿದ್ದಾರೆ. ಸೊ ಇದು ಈ ಯೋಜನೆಗಳು ಅನ್ನುವಂಥದ್ದು ಏನಿದೆ ಅಲ್ವಾ, ಇವತ್ತು ಅದಕ್ಕೆ ನಮ್ಮ ರಾಜ್ಯ ಇವತ್ತು ಬಡವರಿಗೆ ಯಾರಿಗೆ ಅದು ನಿಜವಾಗಿ ಫಲಾನುಭವಿಗಳಿಗೆ ಸಿಗಬೇಕು ಅದು ಸಿಗುವಂತದ್ದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಅದನ್ನ ಸರಿ ಮಾಡುವಂತ ಅಭಿವೃದ್ಧಿಯನ್ನ ಮಾಡುವಂತದನ್ನ ಬಿಹಾರದಲ್ಲಿ ಮಾಡ್ತಿದ್ದಾರೆ. ಆದ್ರೆ ಕರ್ನಾಟಕದಲ್ಲಿ ಅದನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಬಿಹಾರದಲ್ಲಿ ನಿತೀಶ್ ಕುಮಾರ್ ಅದನ್ನು ಯಶಸ್ವಿಯಾಗಿ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಜನಕ್ಕೆ ಏನು ಯೋಜನೆಗಳನ್ನು ಕೊಡಬೇಕಿತ್ತೋ, ಏನು ಭರವಸೆ ಕೊಟ್ಟಿದ್ರೆ ಅದನ್ನು ಈಡೇರಿಸ್ತಿದ್ದಾರೆ, ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಆದ್ರೆ ಕರ್ನಾಟಕದಲ್ಲಿ ಅದು ವ್ಯತಿರಿಕ್ತವಾಗಿರುವಂತದನ್ನ ನಾವು ನೋಡ್ತೇವೆ. ಅಲ್ಲಲ್ಲ, ಕರ್ನಾಟಕದಲ್ಲಿ ಮಾಡಿರೋದ್ರಿಂದ ಬಿಹಾರದಲ್ಲೂ ಕೂಡ ನಾವು ಅದೇ ಪ್ಯಾಟರ್ನ್ ಅನ್ನ ಅನುಸರಿಸಿದೀವಿ ಅಂತ ನೀವು ಹೇಳ್ತಾ ಇದ್ದೀರಿ. ಅಲ್ಲ, ನಾವು ಕರ್ನಾಟಕದ ನಾವು ಮಾಡಿದೀವಿ ಅಂತಲ್ಲ, ನಾವು ಹಿಂದೆನೆ 15-20 ವರ್ಷಗಳಿಂದನೇ ನಾವು ಸೈಕಲ್ ಅನ್ನ ಉತ್ತರ ಪ್ರದೇಶದಲ್ಲಿ ಕೊಟ್ಟಿದೀವಿ, ಮಧ್ಯಪ್ರದೇಶದಲ್ಲಿ ಕೊಟ್ಟಿದ್ವಿ. ಶಾಲಾ ಮಕ್ಕಳಿಗೆ ಸೈಕಲ್ ಅನ್ನ ಸ್ಕೀಮ್ ತಗೊಂಡ್ ಬಂದಿದೆ ಮಧ್ಯಪ್ರದೇಶದಲ್ಲಿ. ನಾವು ಫಸ್ಟ್ 15 ವರ್ಷದ ಹಿಂದೆನೆ ತಗೊಂಡು ಬಂದಿದ್ದೀವಿ. ಅಂದ್ರೆ ಅವರ ವಿದ್ಯಾ ಅಭ್ಯಾಸದ ಆಧಾರಕ್ಕೋಸ್ಕರವಾಗಿ ಹಲವಾರು ಯೋಜನೆಗಳನ್ನ ನಾವು ಮುಂಚೆನೆ ತಗೊಂಡು ಬಂದಿದ್ವಿ. ಅದಾದ್ಮೇಲೆ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಕರ್ನಾಟಕಕ್ಕೆ ಅದನ್ನ ತಗೊಂಡು ಬಂದಿರುವಂತದ್ದು. ಆಮೇಲೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ನವರು ಕಳೆದ ಬಾರಿ ಏನು ಈ ಗ್ಯಾರಂಟಿಗಳನ್ನು ಕೊಟ್ರೋ, ಈ ಗ್ಯಾರಂಟಿಗಳನ್ನ ನಮ್ಮ ಪಕ್ಷ ಯಾವತ್ತೂ ಮೊದಲಿಂದನೂ ಕೊಟ್ಟಿರ್ಲಿಲ್ಲ. ನಾವು ಒಂದು ಸೀಮಿತವಾಗಿರುವಂತಹ ವರ್ಗಕ್ಕೆ, ಯಾರು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ, ಯಾರು ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ, ಆ ರೀತಿಯ ಜನರಿಗೆ ನಾವು ಸ್ಕೀಮ್ಗಳನ್ನ ಕೊಟ್ಟಿದ್ದೇವೆ. ಬಿಟ್ರೆ ಅಂದ್ರೆ ಎಲ್ಲ ಜನಕ್ಕೂ ಎಲ್ಲ ಸಮುದಾಯಕ್ಕೂ ಅನುಕೂಲ ಆಗುವಂತದ್ದು ಕೊಟ್ಟಿದ್ದೇವೆ. ಬಿಹಾರದಲ್ಲಿ ಅದು ಆಗ್ಲಿಲ್ವಲ್ಲ, ಬಿಹಾರದಲ್ಲಿ ಅದು ಯಾವ್ದು ನೋಡ್ಲಿಲ್ವಲ್ಲ ನೀವು? ಆರ್ಥಿಕವಾಗಿ ಹಿಂದುಳಿದ ಬಿಹಾರದಲ್ಲಿ ಯಾರಿಗೆ ಆರ್ಥಿಕವಾಗಿ ಅವಶ್ಯಕತೆ ಇತ್ತೋ ಮಹಿಳೆಯರಿಗೆ ಕೊಟ್ಟಿದ್ದೇವೆ ನಾವು, ಆ ಮಹಿಳೆಯರಿಗೆ ಕೊಟ್ಟಿದ್ದೇವೆ, ಅವ್ರ ಅಕೌಂಟ್ಗಳಿಗೆ ಹೋಗಿರೋದು. ಅಲ್ಲ, ಕರೆಕ್ಟ್. ಯಾರಿಗೆ ಆರ್ಥಿಕವಾಗಿ ಅವಶ್ಯಕತೆ ಇತ್ತು ಅವ್ರ ಅಕೌಂಟಿಗೆ ಹೋಗಿದೆ. ಎಸ್, ಹನುಮಂತ ಅವ್ರು ಏನು ಹೇಳ್ತಾ ಇದ್ರಿ? ಆರ್ಥಿಕವಾಗಿ ಸದೃಢವಾಗಿರುವವರ ಅಕೌಂಟ್ಗೂ ಹಣ ಹೋಗಿದೆ. ಇದು ಓಟ್ ಹಾಕ್ಲಿಕ್ಕೆ ಒಂದು ಕಾರಣ. ಇದು ಒಂದೇ ಕಾರಣದಿಂದ ಎಲ್ಲರೂ ಓಟ್ ಹಾಕಿದ್ದಾರೆ ಅಂತ ಹೇಳಿ ನಾನು ಕೂಡ ಹೇಳೋದಿಲ್ಲ. ಆದ್ರೆ ಓಟನ್ನ ಪಡೆಯೋದಕ್ಕೆ ಇದೊಂದು ಮುಖ್ಯ ಪ್ರಭಾವ ಬೀರಿದೆ ಅಂತ ಅಂದ್ರೆ ತಪ್ಪೇನಾಗ್ಲಿಕ್ಕಿಲ್ಲ. ಆದ್ರೆ ನಿತೀಶ್ ಕುಮಾರ್ ಅವರು ಬಹಳ ದೊಡ್ಡ ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ ಅಂತ ಹೇಳಿ ಏನ್ ಜಗದೀಶ್ ಅವರು ಹೇಳ್ತಿದ್ದಾರೆ, ನನಗೆ ಆ ಬಗ್ಗೆ ಅನೇಕ ಅನುಮಾನಗಳಿವೆ. ಕರ್ನಾಟಕ ಒಂದರಲ್ಲೇ ಬಿಹಾರದವರು 40-50 ಲಕ್ಷ ಜನ ಕೆಲಸ ಮಾಡ್ತಾ ಇದ್ದಾರೆ. ಬಿಹಾರದಲ್ಲಿ ಆ ತರದ ಉದ್ಯೋಗ ಭರವಸೆ ಇದ್ದಿದ್ರೆ, ಉದ್ಯೋಗ ಅವಕಾಶಗಳು ಇದ್ದಿದ್ರೆ, ಕರ್ನಾಟಕ ಒಂದು ರಾಜ್ಯದಲ್ಲಿ 50 ಲಕ್ಷ ಜನ ಕೆಲಸ ಮಾಡುವಂತದ್ದು ಏನಿತ್ತು? ಬಿಹಾರದವರು ಯಾಕೆ ಇಲ್ಲಿಗೆ ಬಂದಿದ್ದಾರೆ? ಅಂದ್ರೆ ಅಲ್ಲಿ ತೀವ್ರತರವಾದ ಬಡತನ, ಕನಿಷ್ಠ ಕೂಲಿ ಕೂಡ ಸಿಗದೆ ಇರತಕ್ಕಂಥದ್ದು ನಿಜ. ಸರ್ಕಾರಗಳು, ಕೇಂದ್ರ ಸರ್ಕಾರದ ಅನುದಾನಗಳು ಬಹಳ ಬಂದಿವೆ,
ಅದನ್ನ ಪಾಲಿಸ್ಕೊಂಡಿದ್ದಾರೆ, ಅದು ಓಕೆ. ಆದ್ರೆ ಬಿಹಾರದ ಜನ ವಲಸೆ ಹೋಗೋದಕ್ಕೆ ಕಾರಣ ಏನು? ಅವರೆಲ್ಲ ಅವಕಾಶಗಳಿದ್ದು ಅಭಿವೃದ್ಧಿ ದೊಡ್ಡ ಪ್ರಮಾಣದಲ್ಲಿ ನಡೆದು ಬಿಹಾರ ಪ್ರಗತಿ ರಾಜ್ಯ ಆಗಿದ್ರು ಕೂಡ ಬಿಹಾರವನ್ನು ಬಿಟ್ಟು ಹೊರಗೆ ಬರೋದಕ್ಕೆ ಅವ್ರಿಗೇನು ಹುಚ್ಚಿಡಿದಿದೆಯೇ? ಏನಿಲ್ವಲ್ಲ. ಆದ್ರಿಂದ ಅಭಿವೃದ್ಧಿಯ ಕಾರಣಕ್ಕೆ ಬಂದಿದೆ ಅಂತ ಯಾರಾದ್ರೂ ಹೇಳಿದ್ರೆ ನಾನು ಅದನ್ನು ಒಪ್ಪಕ್ ತಯಾರಿಲ್ಲ. ಆದ್ರೆ ಜನರು ಬಹಳ ದೊಡ್ಡ ಪ್ರಮಾಣದಲ್ಲಿ ಬಿಜೆಪಿ ಜೆಡಿಯುಗೆ ವೋಟ್ ಹಾಕಿದ್ದಾರೆ, ಅದನ್ನ ನಾವು ನಿರಾಕರಣೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಮಾತ್ರ ಹೇಳ್ಬಹುದು ಈ ಸಂದರ್ಭ. ಇದು ನೀವು ಹೇಳಿರೋ ಒಂದು ಪಾಯಿಂಟ್ ನಿಜ. ನಾನು ಬಿಹಾರದ ಚೆಕ್ ಮಾಡ್ತಾ ಇದ್ದೆ, ನಿರುದ್ಯೋಗದ ಪ್ರಮಾಣ 4.3% ತೋರಿಸ್ತಾ ಇದೆ, ಹೈಯೆಸ್ಟ್ ತೋರಿಸ್ತಾ ಇದೆ. ಆಲ್ಮೋಸ್ಟ್ ನ್ಯಾಷನಲ್ ಅವರೇಜ್ಗೆ ಹತ್ರ ಇದೆ ಅದು. ಆಮೇಲೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕರ್ನಾಟಕದಲ್ಲೂ ಇದ್ದಾರೆ ಬಿಹಾರದವರು, ಬಾಂಬೆನಲ್ಲಿ ಇದಕ್ಕಿಂತ 4 ಪಟ್ಟು ಜಾಸ್ತಿ ಇದ್ದಾರೆ. ಉತ್ತರ ಭಾರತದಲ್ಲಿ ದೆಹಲಿನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ, ದೆಹಲಿ ಉತ್ತರ ಪ್ರದೇಶದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದ್ದಾರೆ. ಸೊ ವಲಸೆ ಈಗಲೂ ಬಹಳ ದೊಡ್ಡದಾಗಿದೆ, ನಿರುದ್ಯೋಗ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಹಾಗಾಗಿ ನಿತೀಶ್ ಕುಮಾರ್ ಅವರ ಸರ್ಕಾರದ ಸಾಧನೆ ಬಗ್ಗೆ ನೀವು ಹೇಳಿದಾಗ ಈ ಪ್ರಶ್ನೆಗಳು ಕೂಡ ಬರ್ತವೆ. ಎಸ್ ಜಗದೀಶ್ ಏನು ಹೇಳ್ತಾ ಇದ್ರಿ? ನೀವು ಹೇಳಿರುವಂತದಕ್ಕೆ ಅದಕ್ಕೆ ನನಗೂ ಸಹಮತ ಇದೆ. ನೀವು ಒಂದ್ಸಾರಿ ನೋಡ್ಕೊಳ್ಳಿ, ಬಿಹಾರವನ್ನ ಆಡಳಿತ ಮಾಡಿರುವಂತವ್ರು 40-50 ವರ್ಷಗಳವರೆಗೆ ಕುಟುಂಬ ರಾಜಕಾರಣ, ಅಲ್ಲಿದ್ದಂತಹ ಅವ್ಯವಸ್ಥೆಗಳು, ಅಲ್ಲಿದ್ದಂತಹ ಭ್ರಷ್ಟಾಚಾರ, ಜನರ ಹಣದ ಭ್ರಷ್ಟಾಚಾರಗಳ ಜೊತೆಗೆ ಮೇವಿನ ಹಗರಣದಲ್ಲಿ ಭ್ರಷ್ಟಾಚಾರ ಮಾಡಿ ಜೈಲು ಅನುಭವಿಸಿ ಬಂದಿರುವಂತವ್ರು ಯಾರ ಜೊತೆಗೆ ಯಾರು ಸರ್ಕಾರ ಮಾಡಿದ್ರು ಅನ್ನುವಂಥದ್ದು ಇಡೀ ಜನತೆಗೆ ಗೊತ್ತಿದೆ. ಸೊ ಕಳೆದ 50-60 ವರ್ಷಗಳಿಂದ ಬಿಹಾರದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿಯನ್ನ ಮಾಡದೇ ಇರತಕ್ಕಂತ ಸರ್ಕಾರಗಳೇ ಆಡಳಿತವನ್ನ ಮಾಡಿರುವಂತ ಪರಿಣಾಮ ಇವತ್ತು ಬಿಹಾರದಲ್ಲಿ ಇದ್ದಂತವ್ರು ಎಲ್ರು ಬೆಂಗಳೂರಿಗೆ ಬಂದಿದ್ದಾರೆ, ಮುಂಬೈಗೂ ಬಂದಿದ್ದಾರೆ. ಅವ್ರಿಗೆ ಉದ್ಯೋಗವನ್ನ ಕೊಡೋದಕ್ಕೆ ಆಡಳಿತವನ್ನ ಮಾಡಿ ಅವರಿಗೆ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿ ಕೊಡದೇ ಇರುವಂತಹ ಪರಿಣಾಮವಾಗಿ ಈ 5 ವರ್ಷದಲ್ಲಿ ಎಲ್ರು ಬೆಂಗಳೂರಿಗೆ ಬಂದು ಅವರೆಲ್ಲರೂ ಕೆಲಸ ಸೇರ್ಕೊಂಡಿದ್ದಾರೆ ಅಂತ ನಾನು ಒಪ್ಕೊಳ್ಳೋದಿಲ್ಲ. ಅಲ್ಲಿ 40-50 ವರ್ಷಗಳವರೆಗೆ ಆ ರಾಜ್ಯದ ಜನರಿಗೆ ಉದ್ಯೋಗವನ್ನ ವ್ಯವಸ್ಥೆಯನ್ನ ಕಲ್ಪಿಸಿ ಕೊಡದೇ ಇರುವಂತ ಪರಿಣಾಮವಾಗಿ ಅವರೆಲ್ಲರೂ ಬಿಹಾರಕ್ಕೆ ಬಂದಿದ್ದಾರೆ. ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿಗಳಾದ್ಮೇಲೆ ಎಲ್ರು ಬೆಂಗಳೂರಿಗೆ ಬಂದಿರೋದಲ್ಲ. ಸೊ ಹಾಗಾಗಿ ಹನುಮಂತಯ್ಯನವರು ಮತ್ತು RJD ಇರ್ಬೋದು, ಬೇರೆ ಬೇರೆ ಪಕ್ಷಗಳು ಏನು ಆಡಳಿತ ಮಾಡಿದ್ವು ಮುಂಚೆ, ಅವರೆಲ್ಲರ ದುರಾಡಳಿತದ ಪರಿಣಾಮವಾಗಿ ಇವತ್ತು ಈ ಸ್ಥಿತಿಗೆ ಬಂದಿದೆ. ಕಳೆದ 5 ವರ್ಷಗಳಲ್ಲಿ ನಿತೀಶ್ ಕುಮಾರ್ ಮತ್ತು ಬಿಜೆಪಿ ಏನು ನಮ್ಮ ಸರ್ಕಾರ ಬಂದಿದೆಯೋ ಅದಾದ ಮೇಲೆ ತುಂಬಾ ಬದಲಾವಣೆಗಳನ್ನ, ಉದ್ಯೋಗವನ್ನ ಸೃಷ್ಟಿ ಮಾಡುವಂತದ್ದು. ಇವತ್ತು ಬಿಹಾರದಿಂದ ಹೊರಗೆ ಬರುವಂತವ್ರು ಮುಂಚೆ ಯಾರು ಬಂದಿದಾರೋ ಅವ್ರು ಮಾತ್ರ ಇದ್ದಾರೆ. ಹೊಸದಾಗಿ ಬರುವಂತವ್ರ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತಿದೆ ಅನ್ನುವಂಥದ್ದನ್ನ ನಾನು ಕೂಡ ಗಮನಿಸಿದ್ದೇನೆ. ಜಗದೀಶ್ ಅವರು, ಇಲ್ಲೊಂದು ಕಾಂಟ್ರಾಡಿಕ್ಷನ್ ಬರುತ್ತೆ. ನಿತೀಶ್ ಕುಮಾರ್ ಅವರು 20 ವರ್ಷದಿಂದ ಮುಖ್ಯಮಂತ್ರಿ ಆಗಿದ್ದಾರೆ. ನೀವು ಹೊಸ ಪಾರ್ಟ್ನರ್, ಅವರಿಗೆ ಹಳೆ ಪಾರ್ಟ್ನರ್ಗಳು ಕೂಡ ಇದ್ರು. ನಾವು ಕೇಳ್ತಾ ಇರೋದು, ಈಗ ನಾನು ಕೇಳ್ತಾ ಇರೋದು, ನಿತೀಶ್ ಕುಮಾರ್ ಅವರೇ ಮುಖ್ಯಮಂತ್ರಿ ಆಗಿರೋದ್ರಿಂದ ನೀವೇನೀಗ ಹೇಳ್ತಾ ಇದ್ದೀರಿ, ಹಿಂದೆ ಜಂಗಲ್ ರಾಜ್ ಇತ್ತು ಅಂತ ಹೇಳ್ತಾ ಇದ್ದೀರಿ, ಅದಕ್ಕೂ ನಿತೀಶ್ ಕುಮಾರ್ ಹೊಣೆ ಆಗ್ತಾರೆ. ಹಿಂದೆನೆ ವಲಸೆ ಬಂದಿರೋದು, ಹಿಂದೆ ನಿರುದ್ಯೋಗ ಜಾಸ್ತಿ ಇರೋದು ಅಂತೀರಿ, ಅದಕ್ಕೂ ನಿತೀಶ್ ಕುಮಾರ್ ಅವರು ಹೊಣೆ ಆಗ್ತಾರೆ. ವ್ಯತ್ಯಾಸ ಏನು ಬಂತು? ನೀವು ಜೊತೆಗೆ ಸೇರಿದ ನಂತರ ಏನಾದ್ರೂ ಬದಲಾವಣೆ ಆಗಿದೆಯಾ? ಅದೇ ಈ 5 ವರ್ಷದಲ್ಲಿ ನಾವು ಬದಲಾವಣೆಯನ್ನ ನೋಡ್ತಾ ಇದ್ದೀನಿ ಅಂತ ನಾನು ಹೇಳ್ತಾ ಇದ್ದೀನಿ, ಒಪ್ಕೊಳ್ತಿದ್ದೀನಿ. ಹಿಂದೆ ನಿತೀಶ್ ಕುಮಾರ್ ಅವರು ಇರ್ಬೋದು, ಲಲ್ಲು ಪ್ರಸಾದ್ ಯಾದವ್ ಇರ್ಬೋದು, ಇನ್ಯಾರೋ ಆಗಿದ್ದಿರ್ಬೋದು. ಆದ್ರೆ ಈ 5 ವರ್ಷಗಳಲ್ಲಿ NDA ಜೊತೆಗೆ ಸೇರ್ಕೊಂಡ ಮೇಲೆ, ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವ್ರ ಜೊತೆ ಸೇರ್ಕೊಂಡ ಮೇಲೆ ಬಿಹಾರ ಇವತ್ತು ತುಂಬಾ ಬದಲಾವಣೆಯನ್ನ ಕಾಣ್ತಾ ಇದೆ. ದೊಡ್ಡ ದೊಡ್ಡ ಇಂಡಸ್ಟ್ರಿಗಳನ್ನ ನಾವು ಬಿಹಾರದಲ್ಲಿ ಇವತ್ತು ನೋಡೋದಕ್ಕೆ ಸಿಗ್ತಾ ಇದೆ. ಇವತ್ತು ಏರ್ಪೋರ್ಟ್, ಪಾಟ್ನಾದಲ್ಲಿರುವಂತಹ ಏರ್ಪೋರ್ಟ್, ಪಾಟ್ನಾದಲ್ಲಿ ನಾನು ಇದೊಂದು 6-7 ವರ್ಷಗಳಿಂದ ಹೋಗಿದ್ದೆ. ಅಲ್ಲಿ ಇನ್ನೂ 3 ಗಾಲಿ ಸೈಕಲ್ಗಳಲ್ಲೇ ಏರ್ಪೋರ್ಟ್ಗೆ ಡ್ರಾಪ್ ಮತ್ತು ಪಿಕಪ್ ಗೆ ಜನ ಉಪಯೋಗ ಮಾಡ್ತಾ ಇದ್ರು. ಅಂದ್ರೆ ಅಷ್ಟು ಹಿಂದುಳಿದಂತಹ ಒಂದು ಪರಿಸ್ಥಿತಿ, ಸನ್ನಿವೇಶವನ್ನ ನಾವು ಅಲ್ಲಿ ನೋಡಿದ್ವಿ. ಇವತ್ತು ಅಲ್ಲಿರುವಂತಹ ಏರ್ಪೋರ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನಾಗಿ ನಿರ್ಮಾಣ ಮಾಡಿರುವಂತದ್ದು ಬಿಜೆಪಿ ಸರ್ಕಾರ ಬಂದ ಮೇಲೆ. ಅವತ್ತು ಇಂಡಸ್ಟ್ರಿಗಳನ್ನ ಓಪನ್ ಮಾಡಿರುವಂತದ್ದು, ಅಲ್ಲಿಯ ಕೃಷಿಯನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಬೇಕಾಗಿರುವಂತ ಎಲ್ಲ ಹೊಸ ತಂತ್ರಗಾರಿಕೆಗಳನ್ನ ಇವತ್ತು ಬಿಹಾರದಲ್ಲಿ ನಾವು ಕೊಡುವಂತ ಕೆಲಸವನ್ನ ಮಾಡಿದ್ದೇವೆ. ಯುವಕರಿಗೆ ಉದ್ಯೋಗವನ್ನ ಕೊಡ್ತಾ ಇದ್ದೇವೆ. ಎಸ್, ಈಗ ಈ ಪರಿಸ್ಥಿತಿ, ಈ ಚುನಾವಣೆಯ ಫಲಿತಾಂಶ ಇದೆಯಲ್ಲ, ಈ ಫಲಿತಾಂಶ ಕರ್ನಾಟಕದ ಮೇಲೆ ಏನು ಪರಿಣಾಮ ಬೀಳ್ತದೆ ಹನುಮಂತ ಅವರೇ? ಪರಿಣಾಮ ಬೀರ್ಬೋದಾ? ಕರ್ನಾಟಕದ ಮೇಲೆ ಬಿಹಾರದ ಚುನಾವಣೆ ಯಾವತ್ತೂ ಪರಿಣಾಮ ಬೀರಿಲ್ಲ, ಮುಂದೆ ಕೂಡ ಪರಿಣಾಮ ಬೀರ್ತದೆ ಅಂತ ಹೇಳಿ ನನಗೆ ಅನ್ಸೋದಿಲ್ಲ. ಯಾಕೆಂದ್ರೆ ಇಲ್ಲಿನ ಸ್ಥಳೀಯ ನಾಯಕತ್ವ ಜನಪರವಾಗಿದೆ,
ಸಿದ್ದರಾಮಯ್ಯನವರು ಇವತ್ತು ಅನ್ಕ್ವಶನಬಲ್ ಲೀಡರ್, ಅದರಲ್ಲಿ ಏನು ಅನುಮಾನ ಇಲ್ಲ. ಅವರು ಬ್ಯಾಕ್ವರ್ಡ್ ಕ್ಲಾಸಿಗೆ ಸೇರಿದವರು ಮತ್ತು ಎಲ್ಲ ಸಮುದಾಯಗಳನ್ನ ಒಳಗೊಂಡ ಆಡಳಿತವನ್ನ ಕೊಡುವ ಕೆಲಸವನ್ನ ಕರ್ನಾಟಕದ ಸರ್ಕಾರ ಮಾಡ್ತಾ ಇದೆ. ಆದ್ರಿಂದ ಬಿಹಾರದ ಚುನಾವಣೆ ಕರ್ನಾಟಕದ ಮೇಲೆ ಪರಿಣಾಮ ಬೀರ್ತದೆ ಅಂತ ಹೇಳಿ ನನಗೆ ಅನ್ಸಿಲ್ಲ. ಕಾಂಗ್ರೆಸ್ 136 ಸೀಟ್ಗಳನ್ನ ಪಡೆದ ಮೇಲೆ ಪಾರ್ಲಿಮೆಂಟ್ ನಲ್ಲಿ ನಮ್ಮ ಸೀಟ್ಗಳು ಕಡಿಮೆ ಆದವು, 1ರಿಂದ 9ಕ್ಕೆ ಬಂತು, ಬೇರೆ ಪ್ರಶ್ನೆ. ಆದ್ರೆ ನಾವು 20 ಸೀಟ್ಗಳನ್ನು ಪಡಿಬೇಕಾಗಿತ್ತು. ಅದು ಬಹುಶಃ ಕೇಂದ್ರಕ್ಕೆ ಬಿಜೆಪಿ, ರಾಜ್ಯಕ್ಕೆ ಕಾಂಗ್ರೆಸ್ ಅನ್ನುವ ತತ್ವದ ಮೇಲೆ ಜನ ಮತ ಚಲಾಯಿಸಿದ್ದಾರೆ ಅಂತ ಅನಿಸ್ತದೆ, ಗೊತ್ತಿಲ್ಲ. ಆದರೆ ಕರ್ನಾಟಕ ಯಾವಾಗ್ಲೂ ನಾವು ಅನೇಕ ವರ್ಷಗಳಿಂದ ನೋಡಿರುವ ಕರ್ನಾಟಕವನ್ನ ನೀವು ಸುಮ್ಮನೆ ಗಮನ ಹರಿಸಿದ್ರೆ, ಕೇಂದ್ರದಲ್ಲಿ ಬಿಜೆಪಿ ಇದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಇರ್ತದೆ, ರಾಜ್ಯದಲ್ಲಿ ಬಿಜೆಪಿ ಇದ್ರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಇರ್ತದೆ. ಇದು ಸಾಮಾನ್ಯವಾಗಿ ನಡೆದು ಬಂದಿರೋ ಕಾಕತಾಳೀಯ ಕೂಡ ಇರಬಹುದು, ಇರ್ಲಿ ಒಂದ್ ಕಡೆ. ಆದ್ರೆ ರಾಜ್ಯಗಳ ಮೇಲೆ ಬಿಹಾರದ ಚುನಾವಣೆ ಪರಿಣಾಮ ಬೀರ್ತದೆ ಅಂತ ಯಾರಾದ್ರೂ ಭಾವಿಸಿದ್ರೆ ಅದು ತಪ್ಪು. ಯಾಕೆಂದ್ರೆ ಮೋದಿ ಅವರು ಅತಿ ಹೆಚ್ಚು ಬಾರಿ ಬಂದು ಕರ್ನಾಟಕದ ಮನೆ ಮನೆಗೆ ಕ್ಯಾಂಪೇನ್ ಮಾಡಿದಾಗ್ಲೂ ಕರ್ನಾಟಕದ ಬಿಜೆಪಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಕಾಂಗ್ರೆಸ್ಸಿನ ಸೀಟುಗಳು 114, 15 ಇದ್ದದ್ದು 136ರಿಂದ 140 ಸೀಟುಗಳು ಪಡ್ಕೊಳ್ಳುವಂತ ಹೆಚ್ಚು ಸೀಟುಗಳನ್ನು ಪಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ಸಿಗೆ ಸಾಧ್ಯ ಆಯ್ತು. ಆದ್ರಿಂದ ಹೇಳ್ತಿದ್ದೀನಿ, ಕಾಂಗ್ರೆಸ್ಸಿನ ಈ ಆಡಳಿತ ಇಲ್ಲಿನ ಮತದಾರರ ಮೇಲಿನ ಪರಿಣಾಮವನ್ನು ನಿರ್ಧಾರ ಮಾಡ್ತದೆಯೇ ಹೊರತು ಬಿಹಾರದ ಚುನಾವಣೆ ನಿರ್ಧಾರ ಮಾಡ್ತದೆ ಅಂತ ನನಗೆ ಅನ್ಸೋದಿಲ್ಲ. ಎಸ್ ಜಗದೀಶ್ ಅವರೇ, ನೀವೇನ್ ಹೇಳ್ತೀರಿ? ಇದರ ಪರಿಣಾಮ ಏನಾದ್ರೂ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದ ಬಿಹಾರನ್ನ ನಾನು ಹೋಲಿಸ್ತೀನಿ ಅಂತ ನಾನು 100% ನಾನು ಹೇಳೋದಿಲ್ಲ. ಆದ್ರೆ ಇವತ್ತಿನ ವಾಸ್ತವಿಕತೆ ಕರ್ನಾಟಕ ರಾಜ್ಯ ಸರ್ಕಾರದ ಸ್ಥಿತಿ ಹೇಗಿದೆ ಅಂತಂದ್ರೆ, ಇವತ್ತು ಕೊಟ್ಟಿರುವಂತಹ ಗ್ಯಾರಂಟಿಯನ್ನ ಪೂರ್ತಿ ಕೊಡಕ್ ಆಗದೆ ಇರುವಂತಹ ಸ್ಥಿತಿಯಲ್ಲಿದೆ. ಗ್ಯಾರಂಟಿ ಬರದಲ್ಲಿ ಇನ್ನುಳಿದಂತ ಎಲ್ಲ ಅಭಿವೃದ್ಧಿ ಕಾರ್ಯಗಳು, ಒಂದೇ ಒಂದು ರಸ್ತೆಗಳನ್ನ ಮಾಡೋದಕ್ಕಾಗ್ತಿಲ್ಲ, ಒಂದು ಮನೆಗಳನ್ನ ಕೊಡೋದಕ್ಕಾಗ್ತಿಲ್ಲ, SC/ST ನಲ್ಲಿ ಅಪ್ಲಿಕೇಶನ್ ಹಾಕಿರುವಂತ ಬಡ ದಲಿತರಿಗೆ ಒಂದು ಲೋನ್ಗಳನ್ನ ಕೊಡೋದಕ್ಕಾಗ್ತಿಲ್ಲ. ಅಂದ್ರೆ ಗ್ಯಾರಂಟಿ ಬರದಲ್ಲಿ ಒಂದ್ ಕಡೆ ಗ್ಯಾರಂಟಿನೂ ಪೂರ್ತಿ ಕೊಡೋದಕ್ಕಾಗ್ತಿಲ್ಲ, ಈ ಕಡೆಗೆ ಜನಸಾಮಾನ್ಯರಿಗೆ ಎಲ್ಲ ವ್ಯವಸ್ಥೆಗಳನ್ನ ಕೊಡೋದಕ್ಕೆ ಆಗದೇ ಇರುವಂತಹ ಒಂದು ಇಕ್ಕಟ್ಟಿನ ಪರಿಸ್ಥಿತಿನಲ್ಲಿ ರಾಜ್ಯ ಸರ್ಕಾರ ಇದೆ. ಹಾಗಾಗಿ ಈ ಸರ್ಕಾರ ಈ ಎಲ್ಲ ಕಾರಣಗಳಿಂದ ತನ್ನಷ್ಟಕ್ಕೆ ತಾನೇ ಈ ಸರ್ಕಾರ ಹೋಗುತ್ತೆ ಅನ್ನುವಂಥದ್ದು ಅನ್ಸುತ್ತೆ. ಬಿಹಾರದು ಒಂದು ಅದರ ಪರಿಣಾಮ ಬೀರ್ಬೋದು. ಮುಂದೆ ನಡೆಯುವಂತ ಕರ್ನಾಟಕದಲ್ಲಿ SIR ಏನು ಮತ ಪರಿಷ್ಕರಣೆ ಇದೆಯೋ ಅದರ ಪರಿಣಾಮನು ಇದ್ರ ಒಟ್ಟಿಗೆ ಸೇರ್ಕೊಂಡು ಈ ರಾಜ್ಯದಲ್ಲಿ ನಿಷ್ಕ್ರಿಯ ಸರ್ಕಾರ ಒಂದು ಜನ ತಕ್ಕ ಪಾಠ ಕಲಿಸ್ತಾರೆ ಅನ್ನುವಂಥದ್ದು ಅನ್ಸುತ್ತೆ ನನಗೆ. ಎಸ್ ಹನುಮಂತ ಅವರೇ, ಏನಾರು ಹೇಳಿಕ್ ಬಯಸ್ತೀರಿ ಇದಕ್ಕೆ? ಒಂದು, ಕರ್ನಾಟಕದಲ್ಲಿ SIR ನಡೆದ್ರೆ, SIR ನಡೆಯೋದಕ್ ಬಿಟ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ, ಅದರ ಪೂರ್ಣ ಉಸ್ತುವಾರಿಯನ್ನ ಸರಿಯಾಗಿ ವಹಿಸಿಕೊಂಡು SIR ಅನ್ನ ಅಂದ್ರೆ ಪರಿಷ್ಕರಣೆಯನ್ನ ಮಾಡೋದಕ್ಕೆ ನಾವು ಹಿಂದೇಟ್ ಹಾಕೋದಿಲ್ಲ. ನಾವೇ ನಿಂತು ಪರಿಷ್ಕರಣೆಯನ್ನು ಮಾಡ್ತೇವೆ. ಕರ್ನಾಟಕದಲ್ಲಿ ಬಿಹಾರದಂತೆ 65 ಲಕ್ಷ 70 ಲಕ್ಷ ಜನರ ಓಟುಗಳನ್ನ, ಮತದಾರರನ್ನ ಹೊರಗೆ ಹಾಕೋ ಪರಿಸ್ಥಿತಿ ಖಂಡಿತ ಬರೋದಿಲ್ಲ. ಕರ್ನಾಟಕದಲ್ಲಿ ಆ ಪರಿಸ್ಥಿತಿ ಇಲ್ಲ. ಇಲ್ಲಿನ ಮೂಲ ಮತದಾರರೇ ಇದ್ದಾರೆ. ಆದ್ರಿಂದ ಕರ್ನಾಟಕದ ಮತ ಪರಿಷ್ಕರಣೆಯಿಂದ ಇಲ್ಲಿ ದೊಡ್ಡ ಪರಿಣಾಮ ಆಗ್ತದೆ ಅಂತ ಅನ್ನೋದು ನಾನು ಒಪ್ಪಕ್ ಸಾಧ್ಯ ಇಲ್ಲ. ಆದ್ರೆ ಎರಡನೇದು, ಗ್ಯಾರಂಟಿಗಳನ್ನು ಕೊಟ್ಟ ಕಾರಣದಿಂದ ಕರ್ನಾಟಕದಲ್ಲಿ ಅಭಿವೃದ್ಧಿಗೆ ಹಣ ಇಲ್ಲ ಅಂತ ಹೇಳೋದು ಕೂಡ ಸುಳ್ಳು ಪ್ರಚಾರ. ಅದು ಅಭಿವೃದ್ಧಿಗೆ ಸುಮಾರು 58,000 ಕೋಟಿಯಷ್ಟು ಹಣವನ್ನ ಅಭಿವೃದ್ಧಿಗೆ ಒದಗಿಸಿದ್ದಾರೆ. ನೀರಾವರಿ ಯೋಜನೆಗಳು ಚಾಲ್ತಿಯಲ್ಲಿವೆ. ಗ್ಯಾರಂಟಿಗಳನ್ನು ಕೊಟ್ಟಿರುವ ಕಾರಣದಿಂದ ಸಾಮಾನ್ಯ ಜನರ ಆರ್ಥಿಕ ಶಕ್ತಿ ಅಭಿವೃದ್ಧಿಯಾಗಿ ನಮ್ಮ GDP ರಾಷ್ಟ್ರೀಯ GDPಗಿಂತಲೂ ಮುಂದೆ ಇದೆ, ನಂಬರ್ 1 ಇದೆ ಕರ್ನಾಟಕ. ಸೊ ಆ GDPಯ ಬೆಳವಣಿಗೆಯನ್ನ ನೋಡಿದ್ರೆ ಗ್ಯಾರಂಟಿಗಳ ಕಾರಣದಿಂದ ಜನರ ಕೊಳ್ಳುವ ಶಕ್ತಿ, ಆರ್ಥಿಕ ಶಕ್ತಿ ಹೆಚ್ಚಾಗಿದೆ. ಹಾಗೆ ಹೆಚ್ಚಾಗಿರುವ ಕಾರಣದಿಂದ ಕರ್ನಾಟಕ ಬೆಳವಣಿಗೆ ದೃಷ್ಟಿಯಿಂದ, ಸಮೃದ್ಧಿಯ ದೃಷ್ಟಿಯಿಂದ ಬೇರೆ ರಾಜ್ಯಗಳನ್ನ ಮೀರಿಸುವ ಶಕ್ತಿಯನ್ನ ಪಡೆದುಕೊಂಡಿದೆ. ಆದ್ರಿಂದ ಕರ್ನಾಟಕಕ್ಕೆ ಇವತ್ತು ದೊಡ್ಡ ಪ್ರಮಾಣದ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ. ಬೇರೆ ರಾಜ್ಯಗಳಿಗೆ, ಬಿಜೆಪಿ ರಾಜ್ಯಗಳಿಗೆ ನೀವು ಹೋಲಿಕೆ ಮಾಡಿ ನೋಡಿದ್ರೆ ಕರ್ನಾಟಕಕ್ಕೆ ಬರುತ್ತಿರುವ ಏನು FDI ಹೂಡಿಕೆಗಳು ಬೇರೆ ರಾಜ್ಯಗಳಿಗಿಂತಲೂ ಹೆಚ್ಚಿವೆ. ಸೊ ಈ ಎಲ್ಲ ದೃಷ್ಟಿಗಳಿಂದ ಕರ್ನಾಟಕ ಅಭಿವೃದ್ಧಿಯ ಪಥದಲ್ಲಿದೆ.
ಮುಂದಿನ 28ಕ್ಕೆ ಕರ್ನಾಟಕ ರಾಜ್ಯ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಜನರು ತರ್ತಾರೆ ಅನ್ನುವ ವಿಶ್ವಾಸ ನನಗೆ ಇದೆ. ಮತ್ತು ಈ ಗ್ಯಾರಂಟಿಗಳನ್ನ ಮುಂದುವರಿಸ್ತೇವೆ ಅನ್ನೋ ಮಾತನ್ನ ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ, ಶಿವಕುಮಾರ್ ಅವರು ಹೇಳ್ತಿದ್ದಾರೆ, ಕಾಂಗ್ರೆಸ್ ಪಕ್ಷ ಕೂಡ ಒಪ್ಕೊಂಡಿದೆ. ಯಾವುದೇ ಕಾರಣಕ್ಕೆ ಇದು ಮುಂದಕ್ಕೆ ಹೋಗ್ತದೆ ಅಥವಾ ಗ್ಯಾರಂಟಿಗಳನ್ನ ನಿಲ್ಲಿಸ್ತೇವೆ ಆ ಪ್ರಸ್ತಾಪ ಜನರ ಮುಂದೆ ಇಲ್ಲ, ಸರ್ಕಾರದ ಮುಂದೆ ಕೂಡ ಇಲ್ಲ. ಜಗದೀಶ್ ಅವರು, ಈಗ ನಿಮ್ಮ ಪಕ್ಷದ ನಾಯಕರು ಕೆಲವು ತಿಂಗಳ ಹಿಂದೆ ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ರು, ಆಮೇಲೆ ಅಕ್ಟೋಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ರು, ಈಗ ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ಈ ಬಿಹಾರ ಇಲೆಕ್ಷನ್ ನ ಹಿನ್ನೆಲೆಯಲ್ಲಿ ಈ ಕ್ರಾಂತಿ ಆಗುತ್ತಾ? ಈ ಕ್ರಾಂತಿ ನೋಡಿ, ಅದು ಬಿಹಾರ್ ಇಲೆಕ್ಷನ್ ಪರಿಣಾಮದಿಂದ ಕ್ರಾಂತಿ ಆಗುತ್ತೋ ಅಥವಾ ಕರ್ನಾಟಕ ರಾಜ್ಯದಲ್ಲಿ ನಿಜವಾಗ್ಲೂ ವಾಸ್ತವಿಕತೆಯಲ್ಲಿ ಕ್ರಾಂತಿ ಆಗುತ್ತೋ ಅಂತ ಗೊತ್ತಿಲ್ಲ. ಹನುಮಂತಯ್ಯನವರು ಈಗಾಗಲೇ ಹೇಳಿದಾಗೆ ಮುಂದಿನ ಚುನಾವಣೆಯಲ್ಲಿ ನಾವೇ ಗೆಲ್ತೀವಿ, ನಾವು ಅಭಿವೃದ್ಧಿ ಮಾಡಿದ್ವಿ ಅಂತ. ಅದಕ್ಕೆ ನಾನು ಫಸ್ಟ್ ಈ ಸರ್ಕಾರಕ್ಕೆ ವಿನಂತಿ ಮಾಡ್ತೇನೆ, ಅಷ್ಟು ಮಾಡಿದ್ವಿ ಇಷ್ಟು ಮಾಡಿದ್ವಿ ಅಂತ ಫಸ್ಟ್ ಗುಂಡಿಗಳನ್ನ ಮುಚ್ಚಿ, ಬೆಂಗಳೂರಿನಲ್ಲಿರುವಂತ ಗುಂಡಿಗಳನ್ನ ಮುಚ್ಚಿ, ನಮ್ಮ ರಾಜ್ಯದಿಂದ ಬರ್ದೇ ಇರ್ತಕ್ಕಂತ ದೊಡ್ಡ ದೊಡ್ಡ ಕಂಪನಿಗಳನ್ನ ವಾಪಸ್ ತಗೊಂಡು ಬಂದಿ ನಮ್ಮ ಯುವಕರಿಗೆ ಉದ್ಯೋಗ ಸಿಗುತ್ತೆ. ಫಸ್ಟ್ ಆ ಕೆಲಸ ಮಾಡಬೇಕು ಅನ್ನುವಂಥದ್ದು ಇವತ್ತು ಪ್ರತಿಯೊಬ್ಬ ಜನರ ಒಂದು ಆಸೆ ಆಗಿದೆ. ಹಾಗಾಗಿ ಫಸ್ಟ್ ಗುಂಡಿ ಮುಚ್ಚುವಂತ ಕೆಲಸ ಮಾಡಬೇಕು. ನವೆಂಬರ್ನಲ್ಲೋ ಡಿಸೆಂಬರ್ನಲ್ಲೋ ಸಿದ್ದರಾಮಯ್ಯನವರೋ ಅಥವಾ ಡಿ.ಕೆ. ಶಿವಕುಮಾರ್ ಅವರು, ಪರಮೇಶ್ವರ್ ಅವರು, ಖರ್ಗೆ ಅವರು ಯಾರು ಏನ್ ಮಾಡ್ತಾರಂತ ಆ ಪಕ್ಷದಲ್ಲಿ ಅವ್ರಿಗೆ ಗೊತ್ತಿದೆ. ನಾವು ಹೊರಗಡೆಯಿಂದ ನಾವು ವಿರೋಧ ಪಕ್ಷದಲ್ಲಿ ಇರುವಂತವ್ರಿಗಿಂತನೂ ಅವ್ರ ಪಕ್ಷದಲ್ಲಿ ಇರುವಂತವ್ರಿಗೆ ಗೊತ್ತಿದೆ ಯಾವ ಪರಿವರ್ತನೆ ಆಗುತ್ತೆ, ಯಾವ ಬೆಳವಣಿಗೆ ಆಗುತ್ತೆ ಅನ್ನುವಂಥದ್ದು ಅವ್ರಿಗೂ ಗೊತ್ತಿದೆ. ಅದನ್ನ ಅವರೇ ನೋಡ್ತಾರೆ. ಅದನ್ನ ನಾನ್ ನಿಮ್ಗೆ ಯಾಕೆ ಕೇಳಿದೆ ಅಂತ ಹೇಳಿದ್ರೆ, ನಿಮ್ ನಾಯಕರು ಪದೇ ಪದೇ ಅಶೋಕ್ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ ಕ್ರಾಂತಿ ಕ್ರಾಂತಿ ಅಂತ ಹೇಳ್ಬಿಟ್ಟು, ಅದಕ್ಕೆ ಕೇಳಿದೆ. ಕ್ರಾಂತಿ ಆಗತ್ತೆ, ಅದು ಯಾರ ಕಡೆಯಿಂದ ಶುರು ಆಗುತ್ತೋ ಕ್ರಾಂತಿ ಗೊತ್ತಿಲ್ಲ. ಅಶೋಕ್ ಅವರು ಹೇಳಿರೋದು ಸತ್ಯ ಇದೆ. ಜಗದೀಶ್ ಅವರಾಗ್ಲಿ ಬಿಜೆಪಿ ಅವರಾಗ್ಲಿ ಕ್ರಾಂತಿಯ ಭ್ರಮೆಯಲ್ಲಿ ಇರೋ ಅಗತ್ಯ ಇಲ್ಲ ನನಗನಿಸ್ತದೆ. ಅದೇ ನಮ್ಮ ಅಗತ್ಯ ಇಲ್ಲ, ನಿಮ್ಮಿಂದಲೇ ಕ್ರಾಂತಿ ಆಗುತ್ತೆ, ನಮ್ಮ ಅಗತ್ಯನೇ ಇಲ್ಲ ಅಂತ ಈ ಕ್ರಾಂತಿಗೆ. ಸಮರ್ಥವಾದ ಆಡಳಿತವನ್ನು ಕೊಡ್ತಾರೆ. ಆ ಆಡಳಿತದ ಪರಿಣಾಮವಾಗಿ ಮುಂದಿನ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ಗೆದ್ದು ಬರುವ ಎಲ್ಲ ಪ್ರಯತ್ನಗಳನ್ನ ಮಾಡ್ತದೆ. ಆ ವಿಶ್ವಾಸ ಜನರು ಕಾಂಗ್ರೆಸ್ ಪಾರ್ಟಿಯ ಮೇಲೆ ಇಟ್ಟಿದ್ದಾರೆ ಅಂತ. ನೀವು ಗುಂಡಿಗಳನ್ನು ಮುಚ್ಚಿ ಅಂತ ಹೇಳಿದ್ರಿ. ಇನ್ನು 3 ತಿಂಗಳು ನೋಡಿ, ಬೆಂಗಳೂರಿನ ಇಡೀ ಬೆಂಗಳೂರು ನವ ಬೆಂಗಳೂರಾಗಿ ಬದಲಾವಣೆ ಆಗುವ ಎಲ್ಲ ಸೂಚನೆಗಳು, ಎಲ್ಲ ಕಡೆ ಕೆಲಸ ನಡೀತಾ ಇದೆ. ಕೆಲಸ ಮುಗಿಬೇಕಷ್ಟೇ. ಕೆಲಸ ಮುಗಿದ್ರೆ ನವ ಬೆಂಗಳೂರು ಆಗ್ತದೆ. ಅದಕ್ಕಾಗಿ ಬಿಜೆಪಿಯ ಶಾಸಕರು ಕೂಡ ಪೂರ್ಣ ಬೆಂಬಲ ಕೊಡ್ತಾ ಇದ್ದಾರೆ. ಏನ್ ಬೆಂಗಳೂರಿನಲ್ಲಿ ಕೆಲಸ ನಡೀತಿದೆ ಅದಕ್ಕೆ ಕಾಂಗ್ರೆಸ್ ಮಾತ್ರ ಶಾಸಕರು ಮಾತ್ರ ಅಲ್ಲ, ಬಿಜೆಪಿಯ ಎಲ್ಲ ಶಾಸಕರು ತುದಿಗಾಲಲ್ಲಿ ನಿಂತು ಈ ಕೆಲಸ ಆಗಬೇಕು, ಬೆಂಗಳೂರು ಇದರ ಅಗತ್ಯ ಇದೆ ಅಂತ ಹೇಳಿ ಅವರೇ ಹೇಳ್ತಿದ್ದಾರೆ. ಎಲ್ಲಾದ್ರೂ ಅಶೋಕ್ ವಿರೋಧ ಮಾಡಿದ್ದಾರೆ ಕೇಳಿ? ಎಲ್ಲಾದ್ರೂ ನಮ್ಮ ಬೇರೆ ಬಿಜೆಪಿ ನಾಯಕರು ಗೆದ್ದಿರೋರು ವಿರೋಧ ಮಾಡ್ತಿದ್ದಾರ ಕೇಳಿ? ಅವರೆಲ್ಲರೂ ಬೆಂಗಳೂರಿಗೆ ಕೆಲಸದ ಅಗತ್ಯ ಇತ್ತು ಮತ್ತು ಇದು ಆಗಬೇಕು ಅಂತ ಕೇಳ್ತಿದ್ದಾರೆ. ನಮ್ಮ BBMP ಚುನಾವಣೆ, ಗ್ರೇಟರ್ ಬೆಂಗಳೂರು ಚುನಾವಣೆ ಬಂದಾಗ ಬೆಂಗಳೂರಿನ ಇಡೀ ಮುಖ ಹೊಸಮುಖವಾಗಿ ಕಾಣ್ತದೆ. ಜನ ಕಾಂಗ್ರೆಸ್ ಅನ್ನ ಮತ್ತೆ ಬೆಂಬಲಿಸ್ತಾರೆ ಅನ್ನುವ ವಿಶ್ವಾಸದಲ್ಲಿ ನಾನು ಇದ್ದೇನೆ. ಎಸ್ ಜಗದೀಶ್ ಅವರೇ ಮತ್ತು ಹನುಮಂತ ಅವರೇ, ನಮ್ಮ ಇವತ್ತಿನ ಚರ್ಚೆಯಲ್ಲಿ ಸಾಕಷ್ಟು ವಿಷಯಗಳನ್ನು ನಾವು ಚರ್ಚೆ ಮಾಡಿದ್ವಿ. ಬಿಹಾರದಲ್ಲಿ ಏನ್ ನಡೀತಾ ಇದೆ, ಒಂದು ರೀತಿಯಲ್ಲಿ ನೀವು ಕರ್ನಾಟಕದಲ್ಲಿ ಏನೋ ಕ್ರಾಂತಿ ಆಗ್ತದೆ ಅಂತ ಹೇಳಿದ್ರೆ ಅದು ಬಿಹಾರದಲ್ಲಿ ಆದಂಗೆ ಕಾಣಿಸ್ತಾ ಇದೆ ನನಗೆ. ಅದು ಯಾಕಂತ ಹೇಳಿದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಬಹುಮತವನ್ನ ಕೊಟ್ಟಿರೋದು ಇದೆಯಲ್ಲ, ಅದು ಬಿಜೆಪಿಯವರೇ ನಂಬ್ತಾ ಇಲ್ಲ, ಇವತ್ತು JDS ನಂಬ್ತಾ ಇಲ್ಲ. ಆ ತರದ ಪರಿಸ್ಥಿತಿನಲ್ಲಿ ನೀವು ಒಂದು ಬಹುಮತವನ್ನ ತಗೊಂಡಿದ್ದೀರಿ. ಈ ಬಹುಮತದ ಮೂಲಕವಾದ್ರೂ ಬಿಹಾರದ ಪರಿಸ್ಥಿತಿ ಸ್ವಲ್ಪ ಬದಲಾಗ್ಲಿ, ಅಲ್ಲಿಂದ ವಲಸೆ ಬರ್ತಾ ಇರೋರು ನೀವೇನ್ ಹೇಳಿದ್ರೆ ಅದು ಹಿಂದೆ ಬಂದವರು ಅಂತ ಹೇಳಿ ಇಲ್ಲ. ಇವತ್ತಿಗೂ ನೀವು ಯಶವಂತಪುರ ಸ್ಟೇಷನ್ಗೆ ಹೋಗಿ ನೋಡಿ, ನೀವು ಬೆಳಿಗ್ಗೆ ಹೋಗಿ ಯಶವಂತಪುರ ಸ್ಟೇಷನ್ ರೈಲ್ವೆ ಸ್ಟೇಷನ್ ನಲ್ಲಿ ನಿಂತ್ರೆ ನೀವು ಬರೋರೆಲ್ಲ ಬಿಹಾರ, ಜಾರ್ಖಂಡ ಮತ್ತು ಆ ಕಡೆಯಿಂದ ಯಾವ್ದು ಆ ಭಾಗದ ಪೂರ್ತಿ ನಾರ್ತ್ ಈಸ್ಟ್ ಇಂದ ಪ್ರತಿದಿನ ಬರ್ತಾ ಇದ್ದಾರೆ. ಸಾವಿರಾರು ಜನ ಬಂದು ಇಳಿತಾ ಇದ್ದಾರೆ ಮತ್ತು ಒಂದ್ಸಲ ಬಂದವರು ಮತ್ತು ವಾಪಸ್ ಹೋಗೋದು ಕಾಣಿಸ್ತಾ ಇಲ್ಲ. ಸೊ ಬೆಂಗಳೂರಿನಲ್ಲಿ ಜಾಸ್ತಿ ವೆಹಿಕಲ್ ಓಡಾಡೋದಕ್ಕೆ, ಜಾಸ್ತಿ ಗುಂಡಿ ಬೀಳೋದಕ್ಕೆ ಅದು ಒಂದು ಕಾರಣ. ಇಲ್ಲಿಯ ವಲಸಿಗರನ್ನ ನಾವು ಕಂಟ್ರೋಲ್ ಮಾಡಲಿಲ್ಲ ಅಂತ ಹೇಳಿ ಆದ್ರೆ, ಅಥವಾ ವಲಸಿಗರು ಬಂದಂಗೆ ಹೆಚ್ಚು ಫೆಸಿಲಿಟಿನಾದ್ರೂ ಕೊಡ್ಬೇಕು ನಾವು, ಅದನ್ನು ಕೂಡ ಮಾಡ್ತಾ ಇಲ್ಲ ನಾವು, ಅದನ್ನು ಮಾಡಬೇಕಾಗಿದೆ. ಎನಿಹೌ, ಬಿಹಾರದಲ್ಲಿ ನಿಮ್ಮ ಹೊಸ ಸರ್ಕಾರ ಹೇಳಿ. ಈಗ ನೀವು ಬಿಹಾರದಿಂದ ಬರ್ತಿರುವಂತವ್ರು ದೊಡ್ಡ ಸಂಖ್ಯೆ ಇದೆ ಅಂತ ಅದನ್ನ ನಾನು ಒಪ್ಕೊಂಡಿದ್ದೇನೆ. ಸೊ ಈ ಬಿಹಾರ ಮತ್ತು ಆ ಭಾಗದಿಂದ ಬರುವಂತವ್ರ ಸಂಖ್ಯೆಗಳಲ್ಲಿ ಮೂಲ ಬಿಹಾರದವ್ರಿಗಿಂತ ಬಾಂಗ್ಲಾದೇಶದವರು ಅವರು ಒಟ್ಟಿಗೆ ಬೆಂಗಳೂರು ಬಂದು ಸೇರ್ಕೊಂಡಿದ್ದಾರೆ.
ಸೊ ಆ ಕಾರಣದಿಂದ ಹೇಳ್ತಿರೋದು ನಾನು, ಅದೆಲ್ಲವೂ SIR ನ ಒಂದು ಪರಿಷ್ಕರಣೆ ಮಾಡುವಂತ ಸಂದರ್ಭದಲ್ಲಿ ಅದನ್ನು ಸಿಗುತ್ತೆ. ಇವತ್ತು ಬಿಹಾರದಲ್ಲಿ ಒಂದು ಅಭೂತಪೂರ್ವವಾಗಿರುವಂತಹ ಒಂದು ಜಯ ಏನ್ ಸಿಕ್ಕಿದೆಯೋ ಅದು ಆ ಒಂದು ಬಿಜೆಪಿಯ ಒಂದು ಸಿದ್ಧಾಂತಕ್ಕೆ, ಅದರ ಅಭಿವೃದ್ಧಿಗೋಸ್ಕರವಾಗಿ ಸಿಕ್ಕಿರುವಂತಹ ಒಂದು ಜಯ ಅದು ಕರ್ನಾಟಕ ರಾಜ್ಯದಲ್ಲಿ ಮುಂದೆ ಅದು ಅದರ ಪರಿಣಾಮವನ್ನ ಬೀರುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಹನುಮಂತಯ್ಯರು, ನೀವು ದೆಹಲಿನಲ್ಲಿ ಬಹಳ ವರ್ಷ ಕೆಲಸ ಮಾಡಿದವರು, ರಾಜ್ಯಸಭಾ ಸದಸ್ಯರಾಗಿ. ಈಗ ಈ ಇಂಡಿಯಾ ಒಕ್ಕೂಟ ಇದೆಯಲ್ಲ, ಇದ್ರದ್ದು ಏನಾದ್ರೂ ಸ್ಟ್ರಾಟಜಿ ಏನಾದ್ರು ಬದಲಾಗಬೇಕಾದಂತ ಪರಿಸ್ಥಿತಿ ಬರ್ತಾ ಇದೆ ಬಿಹಾರ ಚುನಾವಣೆ? ಖಂಡಿತ ಇದೆ. ನನಗೆ ಈಗ ಅನಿಸ್ತಾ ಇದೆ, ನಿತೀಶ್ ಕುಮಾರ್ ಅವರು ಏನು ಬಿಜೆಪಿ ಸಹವಾಸ ಬಿಟ್ಟು ಹೊರಗೆ ಬಂದು ಇಂಡಿಯಾ ಗ್ರೂಪ್ ನಲ್ಲಿ ಸೇರಿದ್ರು, ಅವರನ್ನ ಇಲ್ಲಿ ಮುಂದುವರಿಯುವ ವಾತಾವರಣವನ್ನು ನಾವು ನಿರ್ಮಾಣ ಮಾಡಬೇಕಾಗಿತ್ತು. ಅದೊಂದು ತಪ್ಪು ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ಆ ತಪ್ಪನ್ನ ನಾವು ಮುಂದುವರಿಸಿದ್ರೆ, ತಪ್ಪು ಆಗದಾಗೆ ನೋಡ್ಕೊಂಡಿದ್ರೆ, ನಿತೀಶ್ ಕುಮಾರ್ ಅವರು ಇಂಡಿಯಾ ಗ್ರೂಪ್ ಜೊತೆ ಇದ್ದಿದ್ರೆ ಇವತ್ತು ಬಿಹಾರ ಇಂಡಿಯಾ ಗ್ರೂಪ್ ಜೊತೆ ಇರ್ತಿತ್ತು. ನಿತೀಶ್ ಕುಮಾರ್ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಿದ್ರು, ಅಥವಾ ನಿತೀಶ್ ಕುಮಾರ್ ಅವರಿಗೆ ಇನ್ನೂ ದೊಡ್ಡ ಬೆಂಬಲ, ದೊಡ್ಡ ಹುದ್ದೆ ಸಿಕ್ಕಿದ್ರು ಆಶ್ಚರ್ಯ ಪಡಬೇಕಾಗಿರ್ಲಿಲ್ಲ. ನಿತೀಶ್ ಅವರು ಬಹಳ ಮಹತ್ವಾಕಾಂಕ್ಷಿಗಳು ಮತ್ತು ಸಮರ್ಥರು ಕೂಡ, ಅದರಲ್ಲೇನು ಎರಡನೇ ಮಾತಿಲ್ಲ. ಮತ್ತೆ ಬಿಜೆಪಿಗೆ ಹೋಗಿ ಬಿಜೆಪಿ ಪಕ್ಷವನ್ನ ಮಣಿಸಿ ಅವ್ರ ಜೊತೆ ಅಲಿಯನ್ಸ್ ಮಾಡಿಕೊಂಡು ದೊಡ್ಡ ಪ್ರಮಾಣದ ಸೀಟುಗಳನ್ನು ಪಡೆಯುವಲ್ಲಿ ಅವರ ಯಶಸ್ಸಿದೆಯಲ್ಲ, ಅದರ JDU ಇಂದ ಬಿಜೆಪಿಗೆ ಹೆಚ್ಚಿನ ಲಾಭ ಆಗಿದೆ. ಅದು ಗೊತ್ತಿರ್ಬೇಕು ಅವ್ರಿಗೆ. ಅದು ಈಗ ಗೊತ್ತಾಗಿದೆ. ಮುಂದಿನ ದಿನಗಳು ಏನೇ ಇರಲಿ, ಆದ್ರೆ JDUನ ಆ ಪ್ರಭಾವವನ್ನು ಹೆಚ್ಚು ಮಾಡಿದ ನಿತೀಶ್ ಕುಮಾರ್ ಅವರಿಗೆ ನಾವು ಅಭಿನಂದನೆಯನ್ನ ಸಲ್ಲಿಸಲೇಬೇಕು. ಆಮೇಲೆ ಇಂಡಿಯಾ ಗ್ರೂಪ್ ಅನ್ನ ಭದ್ರ ಮಾಡ್ಲಿಕ್ಕೆ, ಗಟ್ಟಿಗೊಳಿಸ್ಲಿಕ್ಕೆ ಇನ್ನೂ ನಮ್ಮ ಸ್ಟ್ರಾಟಜಿಗಳು ಬದಲಾವಣೆ ಆಗಬೇಕು ಅಂತ ನನಗೆ ಅನಿಸ್ತಾ ಇದೆ. ಸೀರಿಯಸ್. ಎಸ್ ಈ ವಿಷಯದಲ್ಲಿ ನಾವು ಪತ್ರಕರ್ತರು ಕೂಡ ನಾವೆಲ್ಲ ಅಬ್ಸರ್ವ್ ಮಾಡಿದ ಹಾಗೆ, ಸ್ಥಳೀಯ ಪಾರ್ಟ್ನರ್ಗಳನ್ನ, ರಾಜ್ಯ ಮಟ್ಟದ ಪಾರ್ಟ್ನರ್ ಪಾರ್ಟಿಗಳು ಯಾವುದಿದೆ, ಜೊತೆಗಾರ ಪಾರ್ಟಿಗಳು ಯಾವುದಿದೆ, ಅವರನ್ನ ಬಹಳ ಚೆನ್ನಾಗಿ ನೋಡ್ಕೊಳ್ಳೋದ್ರಲ್ಲಿ ಬಿಜೆಪಿಯವರು ಬಹಳ ಯಶಸ್ವಿಯಾಗಿದ್ದಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಆ ಪ್ರಯೋಗಗಳನ್ನ ನಾವು ಗಮನಿಸಿದೀವಿ ನಾವು ಅದನ್ನ. ಅದು ನಿಜ, ಅದು ಕೂಡ. ಆಮೇಲೆ ಎರಡನೇದಾಗಿ ನಿತೀಶ್ ಅವರಿಗೆ ಅಲ್ಲಿ ಕ್ರೆಡಿಬಿಲಿಟಿ ಏನಿರೋದು ಅಂತ ಹೇಳಿದ್ರೆ, ಕ್ಲೀನ್ ಹ್ಯಾಂಡ್ ಅನ್ನುವಂಥದ್ದು ಒಂದಿದೆ, ಅವರ ಸ್ವಚ್ಛ ಹಸ್ತ ಅನ್ನುವಂಥದ್ದು ಒಂದು ಈಗಲೂ ಕೂಡ ಅವರಿಗೆ ಇಮೇಜ್ ಇದೆ. ಇತ್ತೀಚೆಗಿನ ದಿನಗಳಲ್ಲಿ ಅವರಿಗೆ ಆರೋಗ್ಯ ಸರಿ ಇಲ್ಲ, ಪಬ್ಲಿಕ್ ಫಂಕ್ಷನ್ ಅಲ್ಲೆಲ್ಲ ಏನೇನೋ ನಡೀತು, ಈ ತರದ್ದೆಲ್ಲ ವರದಿಗಳೆಲ್ಲ ಬರ್ತಾ ಇತ್ತು, ವಿಡಿಯೋಗಳೆಲ್ಲ ಬರ್ತಾ ಇತ್ತು. ಆದ್ರೂ ಕೂಡ ಅವರಿಗೆ ಸಂಬಂಧಿಸಿ ಜನ ಅಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಬಹಳ ಪ್ರಾಮಾಣಿಕವಾಗಿದ್ದಾರೆ, ಶುದ್ಧ ಹಸ್ತ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇದು ಕೂಡ ಒಂದು ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅದು. ಆಮೇಲೆ ನೀವೇನು ಜಂಗಲ್ ರಾಜ್ ವಿಷಯ ಹೇಳಿದ್ರಲ್ಲ ಜಗದೀಶ್ ಅವರೇ, ಕಳೆದ 6 ತಿಂಗಳಲ್ಲಿ ನೀವು ಪಾಟ್ನಾದ ಕ್ರೈಮ್ ರೇಟ್ ಅನ್ನು ನೋಡಿದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಆಗಿದೆ. ಆಸ್ಪತ್ರೆ ಯಾರು ಇವತ್ತು ಬಿಹಾರ ಇವತ್ತು ಕೂಡ ಬಿಹಾರ ಕ್ರೈಮ್ ರೇಟ್ ಅಲ್ಲಿ ಇಡೀ ದೇಶದಲ್ಲಿ ಮುಂಚೂಣಿಯಲ್ಲಿದೆ. ಆಮೇಲೆ ನಿರುದ್ಯೋಗದಲ್ಲಿ ಮುಂಚೂಣಿಯಲ್ಲಿದೆ. ಇನ್ಫ್ರಾಸ್ಟ್ರಕ್ಚರ್ ಅತ್ಯಂತ ಕಡಿಮೆ ಇರುವ ರಾಜ್ಯಗಳಲ್ಲಿ ಬಿಹಾರ ಕೂಡ ಒಂದು. ಅಂದ್ರೆ ಇಷ್ಟೆಲ್ಲಾ ಭರವಸೆಯನ್ನ ನಿತೀಶ್ ಕುಮಾರ್ ಮೇಲೆ ಇಟ್ಟಿದ್ದಾರೆ. ನಿತೀಶ್ ಕುಮಾರ್ ಅವರನ್ನ ಬಹುಶಃ ಜನರು ಆಯ್ಕೆ ಮಾಡ್ತಿರೋದಕ್ಕೆ ಮುಖ್ಯವಾದ ಕಾರಣ, ಹಿಂದಿನ ರಾಜ್ಯಗಳನ್ನ ಅಥವಾ ಹಿಂದಿನ ಆಡಳಿತವನ್ನ ಕಂಪೇರ್ ಮಾಡಿ ಇವ್ರು ಬೆಟರ್ ಇದ್ದಾರೆ ಅಂತ ಹೇಳಿರ್ಬಹುದು. ಆದ್ರೆ ಆ ಬೆಸ್ಟ್ ಚೀಫ್ ಮಿನಿಸ್ಟರ್ ಆಗೋದಕ್ಕೆ ಇನ್ನೂ ಬಹಳ ಕಾಲಾವಕಾಶ ಬೇಕಾಗಿದೆ. ಬೇರೆ ರಾಜ್ಯಗಳಿಗೆ ನೀವು ಕಂಪೇರ್ ಮಾಡಿದ್ರೆ 15 ವರ್ಷ ಕಡಿಮೆ ಅವಧಿ ಅಲ್ಲ ಯಾವುದೇ ಒಂದು ಸರ್ಕಾರಕ್ಕೆ. 15 ವರ್ಷಗಳಲ್ಲಿ ಬಿಹಾರದಲ್ಲಿ ವಲಸೆಯನ್ನ ನಿಲ್ಲಿಸುವ ಕೆಲಸವನ್ನ ಮಾಡಬೇಕಾಗಿತ್ತು. ಆದ್ರೆ ಈ ಕ್ಷಣದವರೆಗೆ ನೋಡಿದ್ರೆ ಬಿಹಾರದ ದೊಡ್ಡ ಮಟ್ಟದಲ್ಲಿ ವಲಸೆ ಹೋಗ್ತಾ ಇದ್ದಾರೆ ಬೇರೆ ಬೇರೆ ರಾಜ್ಯಗಳಿಗೆ. ಆದ್ರಿಂದ ಬಿಹಾರದ ದಾರಿ ಇನ್ನು ಬಹುದೂರ ಸಾಗಬೇಕಾಗಿದೆ. ಅದರ ನಡುವೆ ಅವರಿಗೆ ಏನು ಅಭೂತಪೂರ್ವವಾದ ಯಶಸ್ಸು ಸಿಕ್ಕಿದೆ ಬಿಜೆಪಿ ಮತ್ತು JDU ಪಕ್ಷಗಳಿಗೆ, ಅವರಿಗೆ ನನ್ನ ಅಭಿನಂದನೆ. ಆ ರಾಜ್ಯವನ್ನ ಈ ಸಂಕಷ್ಟದಿಂದ ಪಾರು ಮಾಡ್ಲಿ ಅಂತ ಹೇಳಿ ನಾನು ವಿನಂತಿ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಈಗ ಇತ್ತೀಚೆಗೆ ಬರ್ತಾ ಇರುವಂತಹ ವರದಿಗಳನ್ನ ನಾನು ಗಮನಿಸಿದೆ. ನಿಮ್ಮ ಜೊತೆ ಮಾತಾಡ್ತಾ ಇದ್ದಂಗೆ ಬಹುಶಃ ನಿತೀಶ್ ಕುಮಾರ್ ಅವರೇ ಮತ್ತೆ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗುವಂತ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಅದನ್ನ ಅನೌನ್ಸ್ ಮಾಡಿದ್ದಾರೆ ಬಿಜೆಪಿ ಅವರು ಆಗ್ಲೇ ಮಾಡಿದಾರಲ್ಲ ಅವಾಗಲೇ. ಹಾಗಾಗಿ ಈ ಅವಧಿನಲ್ಲಾದ್ರೂ ಕೂಡ ನಿತೀಶ್ ಕುಮಾರ್ ಅವಧಿನಲ್ಲಿ ಬಿಹಾರ ಬಹಳ ಹೆಚ್ಚು ಅಭಿವೃದ್ಧಿ ಬಹಳ ವೇಗವಾಗಿ ನಡೀಲಿ, ಅಲ್ಲಿಯ ನಿರುದ್ಯೋಗ ಕಡಿಮೆ ಆಗಲಿ ಮತ್ತು ಆರ್ಥಿಕ ಬೆಳವಣಿಗೆ ಚೆನ್ನಾಗಿ ಆಗ್ಲಿ ಅಂತ ಹಾರೈಸ್ತಾ ಈ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ. ಇಬ್ಬರಿಗೂ ಕೂಡ, ಹನುಮಂತ ಅವರಿಗೂ ಕೂಡ ಮತ್ತು ಜಗದೀಶ್ ರೇವಣ್ಣ ಇಬ್ಬರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ತ್ರಿವರ್ಣ ನ್ಯೂಸ್ ನಿಮಗೆ ಸದಾ ಸ್ವಾಗತ.